ಸುರೇಂದ್ರ, ರೂಪ ಏಕೆ ಒಂದು ತರ ಇದ್ದೀರಲ್ಲ? ಏಕೆ ನಿಮ್ಮಲ್ಲಿ ಈ ಮೌನ? ಸುರೇಂದ್ರ, ನಿನ್ನನ್ನೇ ಕೇಳುತ್ತಿರುವುದು. ಏನು ವಿಷಯ ನಡೆದಂತೆ ಹೇಳಲಿಕ್ಕೆ ಆಗುವುದಿಲ್ಲವೇ ನನಗೆ? ಸುನಿಲ್, ಆ ವಿಷಯದ ಬಗ್ಗೆ ಪ್ರಸ್ತಾಪಿಸಬೇಕಾದರೆ ನನ್ನ ನಾಲಿಗೆ ನಿಂತು ಹೋದಂತಾಗುತ್ತದೆ. ಅಂದರೆ ಯಾವ ವಿಷಯ? ರಾಮ ಲಕ್ಷ್ಮಣರಂತಿರುವ ನಮ್ಮಿಬ್ಬರಲ್ಲಿ ಯಾಜ್ಯ ಹುಟ್ಟಿಸಲು ಮುಂದಾಗಿದ್ದಾಳೆ ನಿನ್ನ ಸತಿ. ಮಿತ್ರನ ಹೆಂಡತಿ ಒಡ ಹುಟ್ಟಿದ ತಂಗಿ ಸಮಾನ ಎಂದು ಕೈ ಮುಗಿದು ಕಾಲಿಗೆ ಬಿದ್ದು ಹೇಳಿದರು. ಕಾಮಬಾಧೆ ತಾಳಲಾರದೆ ಕಾಮನಾಟಕಕ್ಕೆ ಕೈ ಹಿಡಿದು ಒತ್ತಾಯಿಸಿದಳು ನಿನ್ನ ಸತಿ ಶಿರೋಮಣಿ. ನನಗಾಗಿ ಮನಸಾರೆ ಬಯಸಿ ಆಶಿಸಿ ಮೋಹಿಸಿ ಮದುವೆಯಾದ ಮಾಸಾಧ್ವಿಗೆ ಮನ ಬಂದಂತೆ ಮಾತಾಡಿದೆ ಅಮ್ಮ ಅರ್ಕಟ. ನೀನ್ಯಾವುದೋ ಸ್ವಾರ್ಥ ಸಾಧನೆಗಾಗಿ ಹೂಡಿದ ಕಪಟ ನಾಟಕವಿದ. ಈ ಮಾತನ್ನು ನೀನಾಡದ ಬೇರೆ ಯಾರಾದ್ರೂ ಆಡಿದ್ರೆ ಅವರ ಕತ್ತನ್ನು ಕತ್ತರಿಸಿ ತುಂಡು ತುಂಡಾಗಿ ಮಾಡಿ ಬಿಡಿದಿದ್ದೆ. ಸುನಿಲ್, ಅಣ್ಣ ಹಾಕುತ್ತಿರುವ ಮನೆಗೆ ಕಣ್ಣು ಹಾಕುವೆಯ ಕೂಲಗಾನೆ? ನನ್ನ ದೀಪ ನನ್ನ ದೇಹದಲ್ಲಿರುವ ಪ್ರಾಣಜ್ಯೋತಿ ಇದ್ದಾಗೆ. ಅವಳಿಲ್ಲದೆ ಈ ಜೀವ ಬದುಕಲು ಸಾಧ್ಯವಿಲ್ಲ. ನಿನ್ನಂತ ಮೋಸಗಾರನ ಮಾತಿಗೆ ಬೆಲೆ ಕೊಟ್ಟು ಮಾಡಿಕೊಂಡ ಹೆಂಡತಿಯನ್ನು ದಂಡಿಸುವ ದೂರ್ತ ನಾನಲ್ಲ. ನಮ್ಮಿಬ್ಬರ ದಿವ್ಯ ದಾಂಪತ್ಯ ಜೀವನ ಕಂಡು ಅಸಹ್ಯ ಪಡ್ತೀವಿ. ಅವ್ಯಾಕೆ ಸತಿಯ ಮೋಹ ಜಾಲದಲ್ಲಿ ಮೈ ಮರೆತು ಅವಳ ಹೃದಯದಲ್ಲಿ ಅಡಗಿರುವ ಆಸೆ ಅವರನ್ನು ಬಾಯಿಗೆ ಬಂದ ಹಾಗೆ ಮಾತನಾಡಬೇಕಲ್ಲವೇ? ನಿನಗೆ ಮೋಸ ಮಾಡಬೇಕೆಂಬ ಭಾವನೆ ನನ್ನಲ್ಲಿದ್ದರೆ ಬಿಡು, ನಿನ್ನ ತಂಗಿಯನ್ನಾದರೂ ಕೇಳು. ರೂಪಾ, ನಿಜವೇನಮ್ಮ? ಸತಿ ಸಾವಿತ್ರಿ ಅಂತಿರುವ ನನ್ನ ದೀಪಳ ವಿಷಯದಲ್ಲಿಯೂ ನಿನಗೂ ಸಂಶಯವೇ? ಆಹಾ, ಮಹಾ ಸಾಧ್ವಿ ಶಿರೋಮಣಿ ಆ ನಿನ್ನ ಹೆಂಡತಿ ಅಲ್ಲಣ್ಣ. ಅಂತ ಹೇಸಿ ಹೆಣ್ಣನ್ನ ಈ ಮನೆಗೆ ನಿನ್ನ ಹೆಂಡತಿಯನ್ನಾಗಿ ಕರೆದುಕೊಂಡು ಬಂದಿದ್ಯಲ್ಲ, ಸ್ವಲ್ಪನಾದ್ರೂ ನಿನಗೆ ನಾಚಿಕೆ ಇಲ್ಲವೇ? ಕೋಪಿಸ್ಕೊಳ್ಬೇಡಣ್ಣ, ಶಾಂತವಾಗಿರು. ಕಣ್ಣಿಗೆ ಕಂಡಿರುವ ವಿಷಯವನ್ನ ಕಂಡ ಹಾಗೆ ನಿನ್ನ ಮುಂದೆ ಹೇಳ್ತಾ ಇದ್ದೀನಿ ಅಣ್ಣ. ಅವಳ ಹೇಸಿತನವನ್ನ ನೋಡಿ ನನಗೆ ಸಹಿಸಲಾಗದೆ ನಾನೇ ಅವಳ ಕತ್ತಿಗೆ ಕೈ ಕೊಟ್ಟು ಮನೆಯಿಂದ ಆಚೆ ನುಗ್ಗಿದ್ದೆ. ಆದರೆ ತುತ್ತು ಕೂಳಿಗಾಗಿ ತೊತ್ತಾಗಿ ಬಿದ್ದಿದ್ದಾಳೆ ಕತ್ತೆಯಂತೆ ಈ ಮನೆಯಲ್ಲಿ. ಹಾಗಾದರೆ ನನ್ನ ದೀಪ ನನ್ನ ಗೌರವವನ್ನು ನಿರಂತರವಾಗಿ ಪೆರ್ಗೊಳಿಸಲೆಂದು ಭಾವಿಸಿದ್ದೆ. ಆದರೆ ಇಂದು ನನ್ನ ಮನೆಯ ಭಸ್ಮ ಮಾಡುವ ಬೆಂಕಿಯಾದಳೆ. ಹೇಗೆ ಸಹಿಸಲೇ ಅವಳು ಮಾಡಿದ ಪಾಪಮಯ ಹೀನ ಕೃತ್ಯವನ್ನು? ದೀಪ, ಲೇ ದೀಪ! ಯಾರು ನಿನ್ನ ಸ್ವಾಮಿ? ಉಸಿರದಿರಿ ನಿನ್ನ ಕಳಂಕಿತವಾದ ಹೃದಯದಿಂದ ಸ್ವಾಮಿ ಅಂದ. ಯಾಕೆ ಸ್ವಾಮಿ, ಏನಾಯ್ತು? ಯಾಕೆ ಆಕ್ರೋಶ? ಈ ನಿಮ್ಮ ಮಾತುಗಳು ನನಗೆ ತುಂಬಾ ವಿಚಿತ್ರವಾಗಿ ಕಾಣ್ತಾ ಇದೆ ಸ್ವಾಮಿ. ತಾಯಿ, ಈಗ ಮಾಡಿರುವ ಮಹತ್ ಕಾರ್ಯವೇ ಬಹಳ ದೊಡ್ಡದಾಗಿದೆ ಅಮ್ಮ. ಇನ್ನು ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ಮನೆಯಲ್ಲಿರುವವರನ್ನೆಲ್ಲ ನಿನ್ನೊಂದಿಗೆ ಮಹತ್ವಾಕಾಂಕ್ಷೆಯನ್ನ ಈಡೇರಿಸುವ ಅಂತ ಕರಿತಾ ಇದ್ಯಲ್ಲ, ಅದೆಷ್ಟೊಂದು ಹೀನವಾಗಿದೆಯೇ ನಿನ್ನ ಮಲಿನ ಮನವೇ? ಆ ನಿನ್ನ ನಾಲಿಗೆಯನ್ನ ಬಿಗಿ ಹಿಡಿದು ಮಾತಾಡು. ಸರಿಯಾದ ಸಮಯಕ್ಕೆ ರೂಪ ಬರದಿದ್ದರೆ ಅಂದಿನಿಂದಲೂ ಅಣ್ಣ ತಮ್ಮಂದರಾಗಿ ಬಂದಿರುವ ನಮ್ಮಿಬ್ಬರ ಸೋದರತ್ವದಿಂದ ಆದರ್ಶ ರೀತಿಯಂತೆಯೇ ತಿಲಾಂಜಲಿಯನ್ನಂತೆಯೇ ಮಾಡುತ್ತಿದ್ದೆ. ಸ್ವಾಮಿ, ಸ್ವಾಮಿಯನ್ನು ಸೋಳೆ ಸೋಳೆ ಎನ್ನುವ ಕೆಟ್ಟ ಅಪವಾದದ ಕಳಂಕ
ಸಾಕ್ಷಿಯಾರಿಗೂ ಅಂತ ಹೇಸಿಗೆ ಕೆಲಸಕ್ಕೆ ನಾನು ಮನಸ್ಸು ಮಾಡಿದೆ. ನೋಡಿ, ಈ ಪಾಪಿಗಳ ಮಾತನ್ನ ಖಂಡಿತವಾಗ್ಲೂ ನಂಬಬೇಡಿ. ಇವರ ನರನಾಡಿಯಲ್ಲಿ ಹರಿಯುತ್ತಿರುವ ಕಣ ಕಣದ ರಕ್ತದಲ್ಲೂ ಕೂಡ ವಿಷವನ್ನೇ ತುಂಬಿಕೊಂಡಿದ್ದಾರೆ. ಎಂಥ ವಿಷ ಸರ್ಪದ ಮಾತುಗಳನ್ನ ನಂಬಿ ದಯಮಾಡಿ ಮೋಸ ಹೋಗಬೇಡಿ, ಮೋಸ ಹೋಗಬೇಡಿ. ಸರಿಯಾದೆ, ನನ್ನ ಪಾದ ಮುಟ್ಟುವ ಯೋಗ್ಯತೆ ನಿನಗಿಲ್ಲ. ಮಾಡಬಾರದ ಪಾಪಮಯ ಕೃತ್ಯವನ್ನು ಮಾಡಿ ಮತ್ತೆ ಗದನಾಯಿಗೆಂತ ವರ್ತಿಸುತ್ತಿರುವೆಯ. ಭವ್ಯವಾಗಿದ್ದ ಈ ನನ್ನ ಮನೆಯ ಮರ್ಯಾದೆಯನ್ನೇ ಹಾಳು ಮಾಡಲು ಬಂದ ಉದ್ಘಾತಗಳಾದ ನಿನ್ನನ್ನು ಕಂಡರೆ ಕ್ರೋಧಾಗ್ನಿ ಉಕ್ಕುತ್ತಿದೆ ನನ್ನ ಹೃದಯದಲ್ಲಿ. ಇಲ್ಲ ಸ್ವಾಮಿ, ಇಲ್ಲ, ಖಂಡಿತವಾಗ್ಲೂ ಅಂತ ಹೇಸಿಗೆ ಕೆಲಸವನ್ನ ನಾನು ಮಾಡಿದವಳಲ್ಲ. ಪಂಚಮುತ್ತೈದರು ಹಾಕಿಕೊಟ್ಟ ದಾರಿಯಲ್ಲಿ ನಡೆದು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿಯನ್ನು ತರಬೇಕೆಂದು ಪರಮ ಪಾವನನಾಗಿ ಬದುಕುತ್ತಿರುವ ಹೆಣ್ಣು ನಾನು. ಪಂಚಮುತ್ತೈದರ ಪಂಕ್ತಿಯಲ್ಲಿ ಪರಿಶೋಭಿಸುವ ನಿನ್ನಂತ ಸೂಳೆಗೆಂದಾದರೂ ಬರಬಹುದೇ? ಮದುವೆಯಾಗುವುದಕ್ಕಿಂತ ಮುಂಚಿತವಾಗಿ ಕಂಡ ಕಂಡ ವಿಟ ಪುರುಷರೊಡನೆ ಮೈ ಮಾರಿಕೊಂಡ ಮಾಲಿನಿ ನೀನು. ಮಾಲಿನಿ ಎಂಬುದನ್ನೆರೆಗೆ ಜಾರಿ ಬಿದ್ದೆ ನಿನ್ನ ದಚ್ಚರಿತವಾದ ಜಾಲಕ್ಕೆ. ಅಯ್ಯೋ ಸ್ವಾಮಿ, ಏನಿದು? ಎಂಥ ಮಾತುಗಳನ್ನ ಮಾತಾಡ್ತಾ ಇದ್ದೀರಿ ನೀವು? ನಾನು ಇಂಥ ಹೀನ ಕಾರ್ಯವನ್ನ ಮಾಡಿದ್ದೀನಿ ಅಂದ್ರೆ ಅದು ನೀವು ನಂಬುತ್ತೀರೇನು? ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಅದು ನೀವೇ ಹೇಳಿದ್ರಲ್ವೇ, ನೀನೇ ನನ್ನ ಜೀವದ ಜೀವ, ನೀನೇ ನನ್ನ ಉಸಿರಿನ ಉಸಿರು ಎಂದು. ಹಾಗಾದ್ರೆ ಈಗ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವೇನು? ಅಂದು ನೀವು ಕೊಟ್ಟ ಮಾತುಗಳೆಲ್ಲ ಏನಾದವು ಸ್ವಾಮಿ? ಅದೆಲ್ಲ ನೀವು ಮರೆತು ಹೋದಿರೇನು? ಅಂದು ನಿನ್ನ ಮಧುರ ಮಾತು ಕೇಳಿ ಮೋಸ ಹೋದೆ. ಈ ನಿನ್ನ ಶೃಂಗಾರ ಪೂರ್ಣ ಮೈ ಮಾಟಕ್ಕೆ ಮನಸೋದು ಮೋಹಿತನಾದೆ. ಕಡು ಬಡತನದಿಂದ ಕಂಗಲಾಗಿ ತಿರುಗುತ್ತಿರುವ ನೀನು ಪವಿತ್ರವಾದೆಂದು ಹೆಣ್ಣೆಂದು ಭಾವಿಸಿದ್ದೆ. ಆದರೆ ಕಾಮುಕರ ಕೂರ ದೃಷ್ಟಿ ಬೀಳಬಾರದೆಂಬ ಅನುಕಂಪದಿಂದ ಕೈ ಹಿಡಿದು ಕರೆತಂದೆ. ಆದರೆ ಯೌವನದ ಮರದಲ್ಲಿ ಮೈ ಮಾರಿಕೊಂಡ ಜಾರಣಿ ಎಂಬುದನ್ನು ಅರಿಯದೆ ಜಾರಿ ಬಿದ್ದೆ. ಜಾರಣಿಯಾದ ನಿನ್ನ ಏಸಿ ದೇಹಕ್ಕೆ. ಸ್ವಾಮಿ, ಇದು ನಿಮ್ಮ ಬಾಯಿಂದ ಬರುತ್ತಿರುವಂತಹ ಮಾತುಗಳೇ. ನೋಡಿ, ನಾನು ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಕಷ್ಟದ ಕಾರ್ಮೋಡದಲ್ಲಿ ಅವಿತಿದ್ರು ಕೂಡ ಎಂದು ಈ ನನ್ನ ದೇಹವನ್ನು ಮಾರಿಕೊಂಡು ನಾನು ಬದುಕಿದವಳಲ್ಲದೆ. ನಾನು ಪರಮ ಪಾವನಿಯಾಗಿ ಮುತ್ತೈದೆಯಾಗಿ ಬಾಳಬೇಕೆಂದು ಆಸೆಯಿಂದ ಹೊತ್ತವಳು. ನಿಮ್ಮ ಪಾದ ಸಾಕ್ಷಿಯಾರಿಗೂ ಇಂಥ ಹೀನ ಕಾರ್ಯಕ್ಕೆ ನಾನು ಕೈ ಹಾಕಿಲ್ಲ ಸ್ವಾಮಿ. ಸಾಕು ಮಾಡು ನಿನ್ನ ವೇದಾಂತವನ್ನು. ನಂಬಿದವರನ್ನ ನುಂಗಿ ನೀರು ಕುಡಿಯಲು ಯೋಚಿಸದ ದೈತನೇನು? ತಪ್ಪಣ ಮಾತನ್ನು ತಿರಸ್ಕರಿಸಿ ಮೈ ಮನವೆಲ್ಲ ಆದರದ ವಲಸಿನ ಒದಕೆಯನ್ನು ಒತ್ತಿರಬಹುದೆಂಬುದನ್ನು ಅರಿಯದೆ ಅಪ್ಪಿ ಆನಂದಿಸಿದೆ ಈ ನಿನ್ನ ಏಸಿಯ ದೇಹವನ್ನು. ಕಲ್ಪಿಸಿಕೊಂಡರೆ ನನ್ನ ಮಸ್ತಕಕ್ಕೆ ಕೊಳ್ಳಿಟ್ಟಂತಾಗುತ್ತದೆ. ಎಷ್ಟು ದಿನದಿಂದ ಒಂಚು ಹಾಕುತ್ತಿರುವಲೇ ನನ್ನ ಮತಿಗೆ ಮಂಕು ತುಂಬಲ. ನಾನು ಈ ನಿಮ್ಮ ಮತಿಗೆ ಮಂಕು ತುಂಬಿದ್ದೇನೆ? ಖಂಡಿತವಾಗ್ಲೂ ಇಲ್ಲ. ಸುಬುದ್ಧಿಯಿಂದ ಇದ್ದ ನಿಮ್ಮವರನ್ನು ನಿಮ್ಮ ಬುದ್ಧಿಗೆ ದುರ್ಬುದ್ಧಿಯನ್ನು ತುಂಬಿದವರು ಇವರು. ಈ ದುರಾತ್ಮರನ್ನ ಮೊದಲು ದಂಡಿಸಿ. ನಾವಿಬ್ಬರು ಬಾಲ ಸ್ನೇಹಿತರು. ಅದು ಅಲ್ಲವೇ ಒಡ ಹುಟ್ಟಿದವರಿಗಿಂತಲೂ ಎತ್ತಾಗಿ ಬೆಳೆದವರು. ನಮ್ಮಿಬ್ಬರಲ್ಲಿ ಇರುವ ಗಾಢವಾದ ಮೈತ್ರಿಯಲ್ಲಿ ವಿರಸ ಬೆಳೆಸಬೇಕೆಂದಿರುವೆಯ. ಇವಳು ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದ ನನ್ನ ಒಡ ಹುಟ್ಟಿದ
ಹೋದರೆ ಇವಳು ನನಗೆ ಮೋಸ ಮಾಡುವಳೆ. ಇವಳು ಯಾವತ್ತೂ ನನಗೆ ಮೋಸ ಮಾಡಿಲ್ಲ, ಮಾಡುವುದೋ ಇಲ್ಲ ಅನ್ನುವ ನಂಬಿಕೆ ನನಗಿದೆ. ಹಾಗಾದ್ರೆ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇದೆ? ಎತ್ತು, ಆದರೆ ಇಂದು ನೀನು ಅದನ್ನು ಕಳೆದುಕೊಂಡು ಬಿಟ್ಟೆ. ತಾತ ಮುತ್ತಾತರಿಂದಲೂ ಪ್ರಜ್ವಲಿಸುತ್ತಿರುವ ನಮ್ಮ ಮನೆಯ ಪವಿತ್ರ ಕಳಸವನ್ನೇ ಮಣ್ಣುಗೂಡಿಸಿದ ಹೆಣ್ಣಿನ ರೂಪದಲ್ಲಿ ಬಂದಿರುವ ನೀನೋರ್ವ ಮಾಯಾವಿನಿ. ಇಲ್ಲ ಸ್ವಾಮಿ, ತಾತ ಮುತ್ತಾತಂದಿರ ಕಾಲದಿಂದಲೂ ಕೂಡ ಗಳಿಸಿಕೊಂಡು ಬಂದಿರುವ ಈ ಮಣ್ಣಿನ ಕಳಿಸಿದ ಜಂದಿಗೂ ಕೂಡ ಮಣ್ಣಿಗೆ ಸಿರುವ ಹೆಣ್ಣು ನಾನಲ್ಲ ಸ್ವಾಮಿ, ನಾನಲ್ಲ. ಕ್ಷಮಿಸಲು ಸಾಧ್ಯವಾದ ಘೋರ ಕೃತ್ಯಗೈದ ನಿನ್ನಂತವರನ್ನು ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಪತಿಯು ಮನೆಯಲ್ಲಿಲ್ಲದಿರುವಾಗ ಪರ ಪುರುಷರೊಡನೆ ಸರಸ ಆಡಲು ಬಯಸಿದ ಚಾಂಡಾಲನಿ ನೀನು. ಈಗಿದ್ದು ನಿನ್ನನ್ನು ಕ್ಷಮಿಸಬೇಕೆ? ಮಾಡಿಕೊಂಡ ಹೆಂಡತಿ ಮತ್ತೊಬ್ಬರ ಬಾವು ಬಂಧನದಲ್ಲಿ ಇರುವುದನ್ನು ಕಂಡು ಯಾವ ಗಂಡಸು ತನ್ನ ಹೆಂಡತಿಯನ್ನು ಕ್ಷಮಿಸಲಾರ. ಮೊಳಕೆ ಇದ್ದಾಗಲೇ ಒಳೆಯಿತು ನಿನ್ನ ನೆಲೆ. ಇದನ್ನು ಅರಿಯದಿದ್ದರೆ ವೇಷಗ್ರಹವಾಗುತ್ತಿತ್ತು ಈ ನನ್ನ ಮನೆ. ಹೃದಯ ತುಂಬ ಆಲಾಲವನ್ನೇ ಒತ್ತು ನಿಂತ ನಿನಗಿಂದೆ ಕೊನೆ ಈ ಮನೆ. ನಿಮಗೆ ಕೈ ಮುಗಿದುಕೊಂಡು ಬೇಡ್ಕೊಳ್ತೇನೆ, ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಮಾತ್ರ ನನ್ನ ತಳ್ಳಬೇಡಿ. ಸಾಧ್ಯವಿಲ್ಲ. ಒಂದು ಕ್ಷಣ ಕೂಡ ನನ್ನ ಸಮ್ಮುಖದಲ್ಲಿ ನಿಲ್ಲಬೇಡ. ಬೇಡಿ ನೋಡಿ, ನನ್ನ ಈ ಮರಿಯಲ್ಲಿ ನೀವು ಒಂದು ನಾಯಿಗೆ ಇರುವಂತ ಜಾಗದಲ್ಲಿ ಇಟ್ಟರು ಕೂಡ ನಾಯಿ ಅಂತ ನಾನು ಜೀವನವನ್ನ ಮಾಡುತ್ತೇನೆ. ದಯವಿಟ್ಟು ನನ್ನ ನಾಯಿಯ ಮನೆ ದಾರ ತಳ್ಳಬೇಡಿ ಸ್ವಾಮಿ. ಅನ್ನ ಹಾಕುವ ಒಡೆಯನ ಮನೆಯ ಮನೆ ಕಾಯುವ ನಾಯಿಗಿಂತ ಕೀಳು ನಿನ್ನ ಬಾಳು ಅಂದಾಗ ನೀನಿಲ್ಲಿರುವುದು ನನಗೆ ಬೇಕಾಗಿಲ್ಲ. ದಯಮಾಡಿ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನನಗೆ ತಪ್ಪು ಬರ್ಬೇಡಿ. ನನ್ನ ಮಗುವನ್ನು ಎತ್ತಿಕೊಂಡ ನಾನೆಲ್ಲಿಗೆ ಅಂತ ಹೋಗ್ಲಿ, ಯಾರ ಆಶ್ರಯವಂತ ಪಡೆಯಲಿ. ದಯಮಾಡಿ ನನ್ನ ಹೊಟ್ಟೆಯಲ್ಲಿ ಬೆಳೆತಿರುವ ಈ ಮಗುವಿಗೋಸ್ಕರವಾದ್ರು ಈ ಮನೆಯಲ್ಲಿ ಇರೋದಕ್ಕೆ ಸ್ವಲ್ಪ ನನಗೆ ಜಾಗ ಮಾಡ್ಕೊಳ್ಳಿ. ಕಂಡ ಕಂಡ ಕಾಮುಕರ ಸಂಪರ್ಕದಿಂದ ಕೂಲಿ ಬೆಳೆದ ಪಾಪದ ಪಿಂಡವಿದ. ಅಯ್ಯೋ ಶಿವ ಶಿವ, ಏನು ಮಾಡಲಿ ನಾನೀಗ? ಯಾವ ಪಾಪಕ್ಕೋಸ್ಕರ ನನಗಿಂತ ಶಿಕ್ಷೆ ತಂದೆ ಸ್ವಾಮಿ? ಮುಂದೆ ನನಗುಂಟು ಕಂದ ನನ್ನ ತಂದೆ ಯಾರು ಅಂತ ಕೇಳಿದ್ರೆ ನಾನು ಏನು ಅಂತ ಹೇಳ್ಬೇಕು? ನಿನ್ನ ಕೃತಕ ಕಣ್ಣೀರಿನ ನಾಟಕ ನನ್ನೆದುರು ನಡೆಯಲಾರದು ಸ್ವಾಮಿ. ಹೆಣ್ಣಿಗೆ ಕಣ್ಣೀರು ದೈವದತ್ತವಾಗಿ ಬಂದಿರುವುದು. ಮೋಸ, ವಂಚನೆ, ಕಪಟತನದ ಸಂಗಮವೇ ಈ ನಿನ್ನ ಕಣ್ಣೀರಿನ ಒಂದೊಂದು ಅಣಿಯಲ್ಲಿ ತುಂಬಿಕೊಂಡಿದೆ. ಈಗಿದ್ದಾಗ ನೀನಿಲ್ಲಿರುವುದು ನನಗೆ ಬೇಕಾಗಿಲ್ಲ. ಹೊರಬಿಡು ಸ್ವಾಮಿ ನೋಡಿ, ನಾನು ಕಪಟಿಯಲ್ಲ, ನಾನು ವಂಚಕಿಯಲ್ಲ. ದಯಮಾಡಿ ನನ್ನ ಮಾತುಗಳನ್ನು ನಂಬಿ ಸ್ವಾಮಿ. ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿಗೋಸ್ಕರವಾದ್ರು ದಯವಿಟ್ಟು ಈ ಮನೆಯಲ್ಲಿರೋದಕ್ಕೆ ನನಗೆ ಒಂದೇ ಒಂದು ಅವಕಾಶ ಮಾಡಿಕೊಳ್ಳಿ. ನಾಳೆ ಈ ಜಗತ್ತಿನಲ್ಲಿ ಈ ಮಗುವಿನ ತಂದೆ ಯಾರು ಅಂತ ಕೇಳಿದ್ರೆ, ಇಲ್ಲ ನನ್ನ ಮಗನೇ ನನ್ನ ತಂದೆ ಯಾರು ಅಂತ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡಲಿ? ಅದು ಎಲ್ಲ ನನಗೆ ತಿಳಿಯದು. ಒಂದು ವೇಳೆ ಈ ನಿನ್ನ ಅಪವಿತ್ರವಾದ ಗರ್ಭದಿಂದ ಹುಟ್ಟುವ ಮಗುವಿಗೆ ನಾನೇ ತಂದೆ ಎಂದು ಹೇಳಕೊಡದು.
ಇದರ ಮೇಲೆ ಏನು ಹೇಳಿದ್ರೆ ನನ್ನ ಮೇಲೆ ಆಣೆ ಆಗಿದೆ. ಸ್ವಾಮಿ ಶಿವಶಂಕರ, ನನ್ನ ಮೇಲೆ ನಿನಗೂ ಕೂಡ ಕರುಣೆ ಎನ್ನದೇ ಇಲ್ಲವೇ ತಂದೆ? ಯಾರು? ಶೇಖರ್. ದೀಪ ಯಾರು? ಶೇಖರ್. ಹೌದು, ನಾನೇ ಶೇಖರ. ನೀನೊಬ್ಬ ಸಾತ್ವಿಕನೆಂದು ತಿಳಿದುಕೊಂಡಿದ್ದೆ, ಆದರೆ ಸಾತ್ವಿಕನ ತಂಗಿ ಸೂಳೆಯನ್ನು ಮಾತ್ರ ತಿಳಿದುಕೊಂಡಿದ್ದಿಲ್ಲ. ಈಗ ತಿಳಿದುಕೊಂಡೆ ನೀನೊಬ್ಬ ಗೋಮುಖ ವ್ಯಾಘ್ರ ಎಂದು. ದೀಪಳಿಗೆ ಸೂಳೆ ಎಂದು ಮಗವಿಯ ಚಾಂಡಾಲ. ಕಂಡ ವಿಟ ಪುರುಷರಿಗೆ ಮೈ ಮಾರಿಕೊಂಡ ಹೆಣ್ಣು ಸೂಳೆಯಾಗದೆ ಗರತಿಯಾಗಬಲ್ಲೆ. ಸಾಕಷ್ಟು ನಿರ್ಧಾರಗಳಿಂದ ಕಂಡುಕೊಂಡಿರುವೆ ನಿನ್ನ ತಂಗಿ ಸೂಳೆ ಎಂದು. ಮುಚ್ಚು ಬಾಯ್. ಈಗ ಎಲ್ಲಿ ನನ್ನ ತಂಗಿ? ಸೂಳೆ ಇರಬೇಕಾದ ಸ್ಥಾನ ಅರ್ಥಾತ್ ವೇಷ ಬೀದಿಯಲ್ಲೇ. ಅಣ್ಣ, ನಿನ್ನ ಕೈಯಾರೆ ನನ್ನ ಕುಂಕುಮ ತಿಲಕವನ್ನು ಹಳಸಿವೆಯೇನು? ನೀನೇ ನಿಂತು ನನ್ನ ಮಾಂಗಲ್ಯವನ್ನು ಹರಿದು ಹಾಕಿವೆಯೇನಣ್ಣ? ಹೇಳಣ್ಣ, ಹೇಳು. ಇಲ್ಲ ನಿನಗೋಸ್ಕರ ಸುಮ್ಮನೆ ಬಿಟ್ಟು ಬಿಡುತ್ತಿರುವ ನಮ್ಮ. ಇಲ್ಲದಿದ್ದರೆ ನಿನಗೆ ಸೂಳೆಯನ್ನು ಬಗಳಿದ ಈ ಚಾಂಡಾಲನ ಅಂಗಾಂಗಗಳನ್ನು ಚಿತ್ರನ್ನಾಗಿ ಮಾಡಿ 10 ಕಾಗಿ ನಾಯಿ ನರಿಗಳಿಗೆ ಔತಣ ಬರಿಸಿ ಬಿಡುತ್ತಿದ್ದೆ. ಬರುತ್ತೇನೆ ಸಾಹುಕಾರ. ಪಶ್ಚಾತ್ತಾಪದಿಂದ ಪರಿಶುದ್ಧಗೊಂಡ ಮೇಲೆ ಪರಮ ಸಾಧ್ವಿ ನನ್ನ ತಂಗಿ ದೀಪರ ಭಿಕ್ಷೆಗಾಗಿ ಕಾಲ ಹಿಡಿಯುವ ಕಾಲ ಬಂದೇ ಬರುತ್ತದೆ. ಇದನ್ನು ಜ್ಞಾಪಕದಲ್ಲಿಟ್ಟುಕೋ. ಈ ಜಗತ್ತಿನಲ್ಲಿ ಮನುಷ್ಯ ಎನ್ನುವ ಬೀಜವನ್ನು ಬಿತ್ತನೆ ಮಾಡಿ ಅವರಿಗೆ ಕಷ್ಟ, ಸುಖ, ನಷ್ಟ, ಸಿರಿ, ಸಂಪತ್ತನ್ನು ಕೊಟ್ಟವನು ನೀನು. ಆದರೆ ನನ್ನಂತ ಹೆಣ್ಣಿನ ಬಾಳಿನಲ್ಲಿ ಎಷ್ಟೆಲ್ಲ ಘೋರ ಘಟನೆಗಳು ನಡೆದ್ರು ಕೂಡ ಅದು ಯಾವುದನ್ನು ಲೆಕ್ಕಿಸದೆ ಏನನ್ನ ಕೂಗೋ ನಿನ್ನ ಕಿವಿಗೆ ಕೇಳದೆ ಕಿವಳನಾಗಿ ಕುಳಿತಿರುವೆ. ಏಕೆ ಈ ಹೆಣ್ಣಿನ ಮೇಲೆ ನಿನಗೆ ಕರುಣೆ ಎನ್ನದೇ ಇಲ್ಲವೇನು? ನೀನೇ ನನ್ನ ಜೀವವೆಂದು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ನ ಪತಿ ಏನನ್ನ ಕಣ್ಣಿಗೆ ತಾಳಿಯನ್ನು ಕಟ್ಟೆ ಸೊಸೆಯಾಗಿ ಮನೆಗೆ ಕರೆದುಕೊಂಡು ಹೋದರು. ನಂತರ ಯಾರೋ ಕಿಲಿಗೇಡಿ ಹೇಳಿದ 4 ಮಾತುಗಳನ್ನ ಕೇಳಿ ಸೋಳೆ ಎನ್ನುವ ಪಟ್ಟವನ್ನ ನನ್ನ ಹಣೆಗೆ ಕಟ್ಟೆ ಮನೆಯಿಂದ ಹೊರ ತಳ್ಳಿದರು. ಗರ್ಭಿಣಿಯಾದ ನಾನು ಇಂಥ ಅಪವಾದವನ್ನು ಹೊತ್ತುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬೇಕೆಂದರೆ ನನ್ನ ಹೊಟ್ಟೆಯಲ್ಲಿರುವ ಮಗುವನ್ನು ಕೊಂದಂತಾಗುವುದಿಲ್ಲ. ಇಷ್ಟೆಲ್ಲ ಆದ ಮೇಲೆ ನಾನು ನನ್ನ ತವರು ಮನೆಗಾದ ಹೋಗೋಣ ಅಂದ್ರೆ ಆ ಭಾಗ್ಯವು ಕೂಡ ನನಗಿಲ್ಲದಂತಾಯ್ತು. ಹೀಗಿರುವಾಗ ನಾನು ಯಾರ ಆಶ್ರಯವನ್ನ ಪಡೆಯಲಿ ತಂದೆ? ನಾನೇನು ಮಾಡದೆ, ನಾನೆಲ್ಲಿ ಹೋಗದೆ? ಕಾಲಿಡೋದು ಇರ್ತೀನ್ರಿ ಊರಕ್ಕ, ಹಂಗ ನಿಂದ್ರಲಿಲ್ದಂಗ್ ಹೋಗಕ್ಕೆ ಬರಕತ್ತೇವಲ್ರಿ. ಈ ಊರಿಗೆ ಬರಕ್ಕೆ ಸಾಕ್ ಬೇಕಾಗೋತ್ ನೋಡ್ರಿ ನನಗೆ. ನಾವ್ ಯಾಕೆ ಇಷ್ಟು ತ್ರಾಸ್ ತಗೊಂತೀವಿ ಅನ್ನೋದು ನಮಗ್ ಗೊತ್ತ್ರಿ. ನಮಗಷ್ಟ ಅಲ್ರಿ, ನಿಮಗೂ ಗೊತ್ತು. ಯಾಕಂದ್ರ ನಮ್ ಚೆನ್ನಿ ಇದ ಊರಿಗೆ ಬಂದಾಳಂತ್ರಿ. ಆಕಿ ಸಲುವಾಗಿ ನಮಗೆ ತ್ರಾಸ ತಗೊಂಡು ಆಕಿನ ಹೆಂಗಾರ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬೇಕಂತ ಇಷ್ಟು ತ್ರಾಸ ತಗೋಬೇಕಾಗೈತಿ. ಚೆನ್ನಿ ಸಲುವಾಗಿ ಬಡ್ಕೊಂಡ್ರ ಈ ಮನರೋಗ
ಎಂದು ನಿವಾರಣೆ ಆಗುತ್ತೋ ಆ ಕರುಣಾಳ ಬಸವೇಶ್ವರನಿಗೆ ಗೊತ್ತು. ಓ ಯಪ್ಪ, ಮೈ ಗಾಡ್, ಕಲ್ಲಿನಲ್ಲಿ ಕಲ್ಲಾಗಿ ಕುಳಿತಿರುವ ಬಸವೇಶ್ವರನೇ, ನನ್ನ ಚನ್ನಿ ನನ್ನ ಹೆಂಗರ ಮಾಡಿ ಬೆನ್ನತ್ತುವಂಗ ಮಾಡಪ್ಪ ತಂದೆ. ನಿನಗೆ ಯಾವಾಗಾದ್ರೂ ಜಡ್ಡು ಬ್ಯಾಸರಿಕೆ ಬ್ಯಾನಿ ಬಂದಂದ್ರ ಇಲ್ಲೆಲ್ಲ ನಮ್ಮೂರಾಗ ಅದಾರ, ಎಲ್ಲರೂ ನನಗೆ ಗಂಡು ಮಗು ಕೊಡ ಅಂತ ಒಬ್ಬಾಕಿ ಹೋಗ್ಕಳ ಅತ್ನ ಹತ್ರ, ಇನ್ನೊಬ್ಬಾಕಿ ಹೋಗ್ಕಳ ನನಗೆ ಹೆಣ್ಣು ಆಗಿಲ್ರಿ ಹೆಣ್ಣು ಮಗು ಕೊಡ ಅಂತ ಹೋಗ್ಕಳ. ಯಾರ ಒಬ್ರರ ಅತನ ಹತ್ರ ಹೋಗಿ ನೀನು ಬೇಸದಿ ಏನಪ್ಪ, ನಿನ್ನ ಆರೋಗ್ಯ ಬೇಸದಿ ಅಂತ ಕೇಳ್ಯಾರ? ಯಾರು ಕೇಳಿಲ್ಲ. ಎಲ್ಲ ಸ್ವಾರ್ಥ ಜೀವನ. ಅಂಥದ್ರಾಗ ಈ ಪರಮ ಭಕ್ತನಾದ ನಾನು ನಿನಗೆ ಜಡ್ಡು ಬ್ಯಾಸರಿಕಿ ಏನಾರ ಆತಂದ್ರ ಪುಕ್ಷೇಟೆ ಇಂಜೆಕ್ಷನ್ ಮಾಡ್ತಪ್ಪ ತಂದೆ. ಈ ಪರಮ ಭಕ್ತನನ್ನು ಎಂದು ಕೈ ಬಿಡ್ಬೇಡಪ್ಪ. ಚನ್ನಿ ಇದ ಊರಾಗ ಯಾವ ಓಣ್ಯಾಗದಳನ್ನ ಪಚ್ಚ ಹಚ್ಚುತ್ತೆ, ಹಚ್ಚಿ ಹಾಕಿನ ಇಲ್ಲಿಂದ ಆರ್ಸ್ಕೊಂಡು ಹೋಗಿ ಉಡ್ತೀನ್ರಿ ಹೊಸ ಸಂಸಾರನ. ಗುಬ್ಬಮ್ಮ ನಮ್ಮ ಅತ್ತಿ ಗುಬ್ಬಮ್ಮ 100 ರೂಪಾಯಿ ಕೊಟ್ಟಾಳ, ಆಕೆಗೆ ನನ್ನ ಧನ್ಯವಾದಗಳು. ಬನ್ನಿ ಸುರೇಂದ್ರ, ನಿಮಗಾಗಿ ನಿಮ್ಮ ಬರುವಿಕೆಗಾಗಿ ನಾನು ಈ ರೀತಿ ಅಲಂಕಾರ ಮಾಡಿಕೊಂಡು ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೀರಿ. ಆ ಸೂರ್ಯನನ್ನ ಕಂಡು ಕೆಂದಾವರಿಯಂತೆ, ನೈದಿಲಿನೇ ಕಂಡು ಮೈದಿಲಿನಂತೆ ಸದಾವು ಕಾಲ ಮಂದಾಸದಿಂದ ಮುಗುಳ್ನಗೆ ಬೀರುತ್ತಿರುವ ಈ ನಿನ್ನ ರಸಿಕನ ಕಣ್ಣಿಗೆ ಅಪ್ಸರಿಯಂತೆ ಕಂಗೊಳಿಸುತ್ತಿರುವೆಯಲ್ಲ. ಹೌದು ಸುರೇಂದ್ರ, ಇಷ್ಟ ತನಕ ನಿಮ್ಮ ನಿರೀಕ್ಷೆಯಲ್ಲೇ ಇದ್ದೆ ನಾನು. ನಿಮಗಾಗಿ ನಿಮ್ಮ ಬರುವಿಕೆಗಾಗಿ ಕಾಯ್ದು ಕುಳಿತಿದ್ದು, ನಿಮ್ಮ ಸಲುವಾಗಿ ನಾನು ಈ ರೀತಿ ಅಲಂಕಾರ ಮಾಡಿಕೊಂಡು ನಿಮಗೆ ಕಂಗೊಳಿಸಬೇಕು ಅಂತ ನಿಂತಿರುವೆ. ಈ ರೂಪ, ಈ ನಿನ್ನ ಮಂದಾಸಯುಕ್ತ ಮಾತುಗಳಿಂದ ತೃಪ್ತಿಯಾಯಿತು. ಹೃದಯ ನನಗಿರಲೇಬೇಕು. ನಿಜ ಸುರೇಂದ್ರ, ನೋಡಿ, ಮನುಷ್ಯನಿಗೆ ಮನಸ್ಸಿಗೆ ಸಂತೋಷವಾದಾಗ ಆ ಸಂತೋಷಕ್ಕಿಂತ ಬೇರೆ ಸ್ವರ್ಗ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಹೇಗಿರುವಾಗ ನೋಡಿ, ನಿಮಗಾಗಿ ಕಾದು ನಿಂತಿರುವ ಈ ನಿಮ್ಮ ಪ್ರಿಯತಮೆಯನ್ನ ನಿಮ್ಮ ಬಾಹು ಬಂಧನಗಳಲ್ಲಿ ತಬ್ಬಿಕೊಂಡು ಚುಂಬಿಸಿ ಆನಂದ ವ್ಯಕ್ತಪಡಿಸಬಾರದೆ ಪ್ರಿಯಕರ? ರೂಪ, ಪ್ರತಿವ್ರತೆಯಾದ ನಿನ್ನ ಅತ್ತಿಗೆಯ ಮೇಲೆ ಆದರದ ಹೊರೆಯನ್ನೇ ಹೊರಿಸಿ ಮನೆಯಿಂದ ಹೊರ ದೂಡದಿದ್ದರೆ ನಾವು ಈ ರೀತಿಯಾಗಿ ಸರಸ ಸಲ್ಲಾಪದೊಂದಿಗೆ ಕಾಲ ಕಳೆಯುತ್ತಿರುವುದು ತುಂಬಾ ಕಠಿಣವಾಗಿತ್ತು. ಸುರೇಂದ್ರ, ರೂಪ, ಎಷ್ಟು ದಿನದಿಂದ ನಡೆದಿದೆ ನಿಮ್ಮಿಬ್ಬರ ಕಣ್ಣು ಮುಚ್ಚಲಿ ಆಟ. ಸುರೇಂದ್ರ, ನನಗೆ ಒಂದೇ ಒಂದು ಮಾತು ತಿಳಿಸಿದ್ದರೆ ನನ್ನ ತಂಗಿಯನ್ನು ನಿನಗೆ ಕೊಟ್ಟು ನೀನು ಕೇಳಿದಷ್ಟು ವರಕ್ಷರೊಂದಿಗೆ ನನ್ನ ತಂಗಿಯನ್ನು ನಿನ್ನೊಂದಿಗೆ ಮದುವೆ ಮಾಡಿಬಿಡ್ತಿದ್ದೆ. ಈ ರೀತಿ ಒಂದು ಹೆಣ್ಣಿನ ಜೀವನ ಹಾಳು ಮಾಡುವ ಮತಿಗೆ ಮನಸ್ಸು ಮಾಡಿರ್ವಿಲ್ಲ. ನಾಚ್ಯಗಳ ನಿನ್ನ ಯಾಸಿ ಜನ್ಮಕ್ಕೆ ಉಂಡ ಮನೆಗೆ 2 ಬಗೆಯುವ ಬಂಡ. ನನ್ನ ಮನೆಯ ಮರ್ಯಾದೆಯನ್ನೇ ಹಾಳು ಮಾಡಿಬಿಟ್ಟೆ. ಸಾಕು, ಬಾಯಿ ಮುಚ್ಚಣ್ಣ. ಅದೆಷ್ಟು ಮಾತು ಮಾತಾಡ್ತೀಯ ನೀನು? ನಿನ್ನ ತಂಗಿಯನ್ನ ಮದುವೆ ಮಾಡಬೇಕು ಅನ್ನೋ ವಿಚಾರ ಈಗ ನಿನ್ನ ಮನದಲ್ಲಿ ಮೂಡಿ ಬಂತೇನಣ್ಣ? ರೂಪ, ಪ್ರಾಯದ ವಸೀಲಲ್ಲಿ ಕಾಲಿಟ್ಟ ಅವಳ ಆಶಯಪೂರ್ಣ ಭಾವನೆ ಅರಿಯದೆ ಅಡ್ಡ ನಿಂತ ನಿಮ್ಮ ಕಟ್ಟಾಳಿಯಿಂದಲ್ಲವೇ ಅವನ ನೆಚ್ಚಿನವನೊಂದಿಗೆ ಕಾಲ ಕಳೆಯುತ್ತಿರುವುದು ಮನಬಂದ ಮೈದಿನಿಗೆ ಮನಸಾರೆ ಎರೆದಿಯಲು ದೇಯ ಸುಖವನ್ನು, ಮತ್ತದರಿಂದಲೇ ಹೊಂದುವವಳು ತನಗೆ ಬೇಕಾದ ತೃಪ್ತಿಯನ್ನು. ಮುಚ್ಚುವ ಕೃತಜ್ಞ. ಅಣ್ಣ ಹಾಕುತ್ತಿರುವ ಮನೆಗೆ
ಆತ್ಮೀಯ ಮಿತ್ರನೆಂಬ ಅಭಿಮಾನದಿಂದ ತಪ್ಪಿಕೊಟ್ಟೆ ನನ್ನ ಮನೆಯಲ್ಲಿ ನಿನಗೆ ಸ್ಥಾನ. ನಿನ್ನಿಂದಲೇ ಮಾಡಿತು ನನ್ನ ಮನೆಯ ಮಾನ. ನನ್ನ ಮನೆ ಅಂದರ ತಿಂದು ಕೊಬ್ಬಿದ ಕೀಳುಕೊಂಡೆ ನನಗೆ ಬಗುತ್ತಿದ್ದ ಮೊದಲೇ ಗೊತ್ತಾಗಿದ್ದರೆ ನಿನಗೆ ನರಕ ಕೂಡ ಸಿಗದಂತೆ ಮಾಡಿಬಿಡಿದಿದ್ದೆ. ಸುನೀಲ್, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ಯಾವುದನ್ನು ಕುಲಂಕುಷವಾಗಿ ಗಮನಕ್ಕೆ ತಂದುಕೊಳ್ಳದೆ ಮತ್ತೊಬ್ಬರ ಮಾತಿನಂತೆ ನಂಬಿ ಮಾಡಿಕೊಂಡ ನಡತೆಯ ಬಗ್ಗೆ ತಪ್ಪು ಕಲ್ಪಿಸಿಕೊಂಡು ಮನೆಯಿಂದ ಹೊರದೂಡಿದ ಕತ್ತೆ ನೀನು ದ್ರೋಹಿ. ಏ ಅಣ್ಣ, ನನಗೆ ನಿನ್ನ ಮುಖ ನೋಡೋದಕ್ಕೂ ಸಹಿತ ನಾಚಿಕೆ ಬರ್ತಾ ಇದೆ. ಅದು ಅಲ್ಲದೆ ಈಗ ಬಂದು ಎಷ್ಟೊಂದು ತತ್ವೋಪದೇಶದ ಮಾತಾಡ್ತಾ ಇದೆಯಲ್ಲ. ರೂಪ, ನನ್ನ ಬಾಳಿಗೆ ಮೃತ್ಯು ದೇವತೆಯಾಗಿ ನೀನು ಈ ಮಣಿಯನ್ನೇ ಎತ್ತಿ ಬೆಳಗುವ ಮುತ್ತೈದೆಯಂತೆ ನನ್ನ ದೀಪಳಿಗೆ ಆದರದ ಒದಕೆಯನ್ನು ಒರೆಸಿ ಮನೆಯಿಂದ ಹೊರಗಾಕಿದ ಪಾಪ ನಿನಗೆ ತಟ್ಟನೆ ಬಿಡುವುದೇ. ತುಂಬ ಗರ್ಭವತಿಯಾದ ನನ್ನ ದೀಪಳನ್ನು ಮೊರಗಟ್ಟಿದ ಪಾಪ ನಿನಗೆ ತಟ್ಟದೆ ಇರುವುದೇ. ರೂಪ, ಕೊನೆಯದಾಗಿ ಹೇಳ್ತೇನೆ, ಈ ವಂಚಕರನ್ನು ಬಿಟ್ಟು ಬಿಡು. ಐಶ್ವರ್ಯದ ಶೆಲಿಯೇ ಈ ಮನೆಯಲ್ಲಿರುವಾಗ ನೀನು ಯಾವುದಕ್ಕೂ ಭಯ ಪಡಬೇಡ. ಅಣ್ಣ, ಓ ನನ್ನ ಮುದ್ದು ಅಣ್ಣ, ಬಾರಣ್ಣ ಇಲ್ಲಿ. ನಾನ್ ಹೇಳ್ತೀನಿ, ಕೇಳಿಸ್ಕೊಳ್ಳೋಣ. ನೀನು ಬಿಟ್ಟು ಬಿಡು ಅಂದ ತಕ್ಷಣ ಹಾಗೆಲ್ಲ ಬಿಡೋದಕ್ಕಾಗೋದಿಲ್ಲ ಅಣ್ಣಯ್ಯ. ಎಷ್ಟು ದಿವಸ ಎಲ್ಲೋಗಿತ್ತು ಏ ನಿನ್ನ ತಂಗಿಯ ಮೇಲೆ ಕಾಳಜಿ, ಪ್ರೀತಿ, ಅಭಿಮಾನವಿಲ್ಲ? ಏ ಅಣ್ಣ, ಒಂದು ಹೆಣ್ಣು ವಯಸ್ಸಿಗೆ ಬಂದಾಗ ಅವಳನ್ನ ಪ್ರೀತಿ ಮಾಡುವ ಗಂಡ ಇರಬೇಕು, ಎಲ್ಲ ಅವಳನ್ನ ಪ್ರೀತಿಯಿಂದ ನೋಡಿಕೊಳ್ಳುವ ಹೆತ್ತವರು, ಅಣ್ಣ, ತಮ್ಮ, ಬಂಧು ಬಳಗ ಇರಬೇಕು. ಇದ್ಯಾವುದು ಇಲ್ಲದೆ ದಿನದ 24 ಗಂಟೆ ನೀನು ನಿನ್ನ ದಾರಿಯಲ್ಲಿ ಹೋಗ್ತಾ ಇದ್ದೆ. ಆ ನನ್ನ ತಂದೆ ಅನಿಸ್ಕೊಂಡಿರೋನು ಬರೀ ಬಡ್ಡಿ 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 ಅಂತ ನನ್ನನ್ನ ಒಂಟಿಯನ್ನಾಗಿ ಈ ಮನೆಯಲ್ಲಿ ಬಿಟ್ಟ. ಆಗ ನನ್ನ ಈ ಬಯಕೆಗಳಿಗೆ, ನನ್ನ ಈ ಜೀವನಕ್ಕೆ ಸಾಥ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಈ ಸುರೇಂದ್ರ. ಅಂದಾಗ ನಾನು ದಾರಿ ತಪ್ಪುವುದರಲ್ಲಿ ಯಾವ ತಪ್ಪು ಇಲ್ಲ. ನೋಡೋಣ, ಬೆಳೆದು ನಿಂತಾಗ ಹೆಣ್ಣಿಗೆ ಒಂದು ಗಂಡಿನ ಆಶ್ರಯ ಬೇಕೇ ವಿನಃ ಈ ನಿನ್ನ ಐಶ್ವರ್ಯ, ಆಸ್ತಿ, ಸಂಪತ್ತು ಇದ್ಯಾವುದು ಅವಳಿಗೆ ಬೇಕಾಗಿಲ್ಲ. ಹೀಗಿರುವಾಗ ನನಗೆ ತಕ್ಕ ಜೋಡಿಯನ್ನ ನಾನು ಆರಿಸಿಕೊಂಡಿದ್ದೀನಣ್ಣ. ಕೇವಲ ಕಾಮೋದ್ರೋಹಕ್ಕೆ ಪರವಜಳಾದ ನಿನಗೆ ಹೇಗೆ ಅರ್ಥವಾಗಬೇಕಮ್ಮ ಈ ನಿನ್ನ ಅಣ್ಣನ ಹಿತೋಪದೇಶ ಮಾತುಗಳು? ದೀಪ, ನಿರಪರಾಧಿಯಾದ ನಿನ್ನನ್ನು ನಿರಪರಾಧಿ ಎಂದು ಜಾರಣಿಯನ್ನು ತೆರೆದ ನನ್ನನ್ನು ಕ್ಷಮಿಸು ದೀಪ, ನನ್ನನ್ನು ಕ್ಷಮಿಸು. ನನ್ನ ದೀಪಳ ಪವಿತ್ರ ಗರ್ಭದಿಂದ ಹುಟ್ಟುವ ಮಗುವಿನ ಮುಖ ದರ್ಶನದ ಭಾಗ್ಯ ನನಗಿಲ್ಲದಾಯಿತೆ. ದೀಪ ಎಲ್ಲಿರಿವೆ? ಅದು ಎಷ್ಟು ತನ್ನರಿಗೆ ಸಿಲುಕಿರಿವೆ. ನೀನು ಸೋಲವಾಗಲೇಬೇಕು. ನೀನೆಲ್ಲಿದ್ದರೂ ಹುಡುಕಿ ನಾನು ಮಾಡಿದ ತಪ್ಪಿಗೆ
ಪ್ರಾಯಚಿತ್ತ ವಂದನೆ ಬೇಕು. ಬಂದೆ ದೀಪ ಬಂದ. ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ, ದೈವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಏನದು ಸುದ್ದಿ? ಯಾಕೆ ಒಳ್ಳೆ ಉರ್ಪಿಲ್ ಹೊಂಟಿ ಅಲ್ಲ, ಏನ್ ಸುದ್ದಿ ಅದ? ಹೇಳ ಮಟ ಕೇಳ. ದೀಪ ಅವ್ರಗ ಯಾರಮ್ಮ ರೊಚ್ಚಿಗೆ ಇಷ್ಟೊತ್ತಾಗ ದೀಪ ಅವ್ರಗ ಮಗ ಆಗೈತಂತ. ಹೌದಾ? ಎಂತದ ಅದು? ಚಂದಂದು ಆಯ್ ಮಾನ್ಗೇಡಿ ಬರೇ ಮುರ್ಕನ ಮಾಡ್ತೀನಿ ನೀನ. ಅಲ್ಲೇ ನಿಮ್ಮವನ ಅದೇನು ಅಂತಾರಲ್ಲ, ಕಬ್ರಗೇಡಿ, ಹಳೆ ಕಬ್ರಗೇಡಿ ಕೈಯಾಗ ಕೊಬ್ಬರಿ ಕೊಟ್ರ ಕೊಬ್ಬರಿ ಹೋಗದ ಸಿಪ್ಪೆ ತಿಂದಿತ್ತಂತ ನಿನ್ನಂಗ ಇರ್ಬೇಕು ನೋಡ್ಲಿ ಅದ. ನಿಮ್ಮವನ ಒಳ್ಳೆ ಸುದ್ದಿ ಹೇಳಕ ಬಂದಾಗ ಒಂಚೂರು ಒಳ್ಳೆ ಮಾತಾಡಬಾರ್ದು ಏನಂತೀರಿ ಮತ್ತೆ? ಹಾಗೇ ಆಗಲಿ ರಾಣಿ, ನನ್ನ ಮನದ ಅರಗಿನಿ. ಆಹಾ ಹೇಳ್ರಿ ಕೇಳು ನನ್ನ ರಾಜ್ಯ. ದೀಪವರ್ಗ ಗಂಡು ಮಗು ಆಗೈತಂತ. ಏಯ್ ಮಾನ್ಗೇಡಿ, ನಿನ್ನ ಬಾಯಾಗ ಏನಾರ ಇಡ್ಲೇನ? ಏನಂದೆ? ಅಲ್ಲ, ಇಂತ ಚಲೋ ಸುದ್ದಿ ಹೇಳಿದೆ ಅಲ್ಲ, ಅದಕ್ಕಾಗಿ ಸಕ್ರಿ ಗಿಕ್ರಿ ಹಾಕ್ಲೇನಂತ ಅಂದ್ಯ. ಚನೆ ಅಂತ ಅವ್ವರ್ನ ತೆರೆತ್ ಬಿಡ್ಲೆ. ಹೌದ್ ನೋಡ, ಕರೆಗಾಯ್ತ. ಅವತ್ತೇನಾದ್ರೂ ನಾ ಸಿಕ್ಕಿಲ್ಲ ಅಂದಿದ್ರ ದಾರ್ಯಾಗ ಅವ ದಾರಿ ಹೆಣಾಗ ಸಾಯ್ತಿದ್ಲ ಅಂತೀರ ಮತ್ತ, ಹೌದಲ್ಲೇನ? ಏ ಚನೆ, ಒಳ್ಳೆ ಮನ್ಸಿರೋರಿಗೆ ಆ ದೇವ್ರು ಯಾರ ರೂಪದಾಗ ಆದ್ರೂ ಬಂದ್ ಸಹಾಯ ಮಾಡ್ತಾನಂತಾರಲ್ಲ, ಅದ ಕರೆ ಐತ್ ನೋಡ. ಇನ್ನೇನ್ ಮಗ ದೊಡ್ಡನಾಗಿ ಅವ್ರ ಚಿಂತಿನೆಲ್ಲ ಬಗೆಹರಿಸ್ಬಿಡ್ತಾನ. ಅದು ಹೋಗ್ಲಿ ಬಿಡು ಮರಯ್ಯ, ಆ ಮಗು ಹೆಂಗೈತ್ ಹೋಗ. ಏ ಮಾರಿಗಾಡಿ ಮುತ್ತಲೆ ಬಾಯ ಹುಡುಗ ಒಟ್ಟು ನೆದರ್ಗಿದ್ರ ತಗದ್ ಬಿಟ್ಲ ಬಾಯ್ ಹುಡುಗಿ ಅಂತ ಅಂದ ಐತ್. ನಿಮ್ಮ ನಿನಗೇನಾರ ಆಯ್ತೇನ ಅಂತೀರ ಮತ್ತ? ಅಲ್ಲಲ್ಲೇ ನಿಮ್ಮವನ ನೋಡು, ಅಕ್ಕಪಕ್ಕದ ಮನೆಯವರೆಲ್ಲ ಕೂಸು ಮಗಲ ಇಟ್ಕೊಂಡು ಓಡಾಡ್ತಾ ಇದ್ರ ಹೊಟ್ಟೆಗ ಬೆಂಕಿ ಬಿದ್ದು ಖಾರ ಕಲಸ್ದಂಗ ನಿಮ್ಮವ್ ನೀನಾದ ಗಂಡ್ಸಾಗಿ ಯಾಕೆ ಹುಟ್ಟಿ ನಿಮ್ಮವರ ಮುಖದ ಮೇಲೆ ಹೇಳ್ತಪ್ಪ ಮೀಸೆ ಬೇರೆ ಬಿಟ್ಕೊಂಡು ಎಲ್ಲ ಯಾಕಂತ ಹೇಳ್ತೀನಿ ಗಂಡಸಾಗಿ ಹೊಟ್ಟೆ ಉರಿ ಬೀಳ್ತದ ಗೊತ್ತೇನು? ಯಾಕೆ ಕಳಿತಿ ಖಾಲಿ ಉಪರಾಟಿ? ನಾವೇನ್ ಪ್ರಯತ್ನ ಮಾಡದಾರ ಬಿಟ್ಟಿವೇನು? ನಾವು ಪ್ರಯತ್ನ ಮಾಡೇ ಮಾಡ್ತೀವಿ, ಆದ್ರೆ ಏನ್ ಮಾಡೋದೈತಿ, ಆ ನಮ್ಮಪ್ಪ ಶಿವಪ್ಪ ಕಣ್ ತೆಗಿಬೇಕು. ನಮಗೆ ಇನ್ನು ಮಕ್ಕಳಾಗ್ಬೇಕು, ನಾವೇನ್ ಈಗೇನ್ ಮುದುಕರಾಗಿ ಬಿಟ್ವೇನ? ಎಲ್ಲ ಅಂಕಲ್ ಅಂತ ನೋಡು. ಅಲ್ಲ, ನಾವು ಬಿಡ್ಲಾರ್ದಾರ ಸರ್ತಿಗೆ ಇರ್ಲಿ ಅಂತ ಕೇಳಕ್ ಹಚ್ಚಿವಿ, ಆದ್ರೆ ಏನ್ ಮಾಡೋದೈತಿ, ಆ ನಮ್ಮಪ್ಪ ಶಿವಪ್ಪ ಕಣ್ ತೆಗಿಬೇಕು. ನಾವು ಬಿಡ್ಲಾರ್ದ ಸರ್ತಿಗೆ ಒಂದ್ ಕೇಳಕ್ ಹಚ್ಚಿವ, ಈಗಾರ ನಾವೇನ್ ಮುದುಕರಾಗಿವೆ, ಇನ್ನು ಹಾಗೆ ಆಗ್ತೈತಿ. ಯಾಕೆ ತಲೆ ಕೆಡ್ಸ್ಕೊಂತಿ ಅದ್ರ ಬಗ್ಗೆ? ಹಾಗೆ ಬಿಡು ಮಾರಯ್ಯ, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ಹೌದು, ಬರೀ ನಿಂದ ಹಗರಕ ಮಾತ, ಬರೀ ಥೋಡ್ ಹುಟ್ಟದ ಆಟ ನಿಂದ. ಚೆನ್ನೆ ಇದನ್ನೇ ಆಗ್ತಂದಿಲ್ಲ ಕೈಯಾಗ ಅಗಳಾಡ್ಸ್ಕೊಂತ. ಮಾತಿನ ವಿಚಾರದಾಗ ಮರ್ತಾ ಬಿಟ್ಟಿದ್ದ, ಹೌದಲ್ಲ? ಈಗ ತಕ್ಕ ಸೀದಾ ಸಂತಿಗೆ ಹೋಗಿ ಬ್ಯಾಳಿ, ಬೆಲ್ಲ, ಕೊಬ್ಬರಿ, ಅಕ್ಕಿ, ಆಮೇಲೆ ಎಣ್ಣೆ, ಆಮೇಲೆ ಮತ್ತೇನ ಒತ್ತತ್ತೆ ಆಮ್ಯಾಕ ಇವನ್ನೆಲ್ಲ ಹೆಚ್ಚಿಗೆಲ್ಲ ಇಟ್ಟು ಕೊಬ್ಬರಿ ಎಲ್ಲ ತಗೊಂಡು ಬಾ. ಈಗ ನೋಡಿ ಹೇಳ್ತದ್ರಿ ಕೇಳು, ಆ ಅಂಗಡಿಯವರು ಬಾರಿ ಹಲಕಟ್ಟಿಗಿರಿ ಮಾಡ್ತಾರ ಮಾರಯ್ಯ. ತೂಕ ಕೊಡೋ ಹೊತ್ನಾಗ ಅರ್ಧಂಬರ್ಧ ಕೊಟ್ಟು ಕಳಿಸ್ಬಿಡ್ತಾರ. ನೋಡು ಹೇಳ್ತದನಿ ಕೇಳು, ಸಣ್ಣಾಗ ತೂಕ ಹಾಕಿಸ್ಕೊಂಡು ಬಾ. ಮತ್ತ ಚೆನ್ನೆ ಅಲ್ಲ, ಇವತ್ತು ಯಾಕೆ ಇಷ್ಟೆಲ್ಲ ಕಿರಾಣಿ ಸಾಮಾನು ತರಿಸ್ತಿ ನಮ್ಮ ಮನೆಗೆ? ಹೌದು, ಗೆಳಸ್ಕೆ ಎತ್ತಕ ನಿಮ್ಮವ್ರು ಮಬ್ಬದಿ ಇಲ್ಲ ಅಂತೀರ ಮತ್ ನೀನ. ಅದನ್ನ ಮಾರಯ್ಯ ದೀಪವರ್ಗ ಗಂಡು ಮಗು ಆಗೈತಲ್ಲೇನು, ಅದಕ್ಕ ಇವತ್ತು ಅಡಿಗೆ ಮಾಡ್ತೀನಿ. ಇವತ್ತೇ ಹಾಕಲೆ ಹೋಗಿ
ಇದ್ರ ಕಿವೆ ಯಾರು ಬೂಟಿ ಕತ್ಕೊಳ್ರ ಮರ ಆಯ್ತಲ್ಲ ಅದ ನಾ ಹೇಳಿದ್ದು ದೀಪ ಅವ್ರಗ ಗಂಡ ಮಗು ಆಗೈತಲ್ಲ ಅದಕ್ಕ ಆಯ್ತು ಓಕೆನೆ ನೀನು ಇಲ್ಲೇ ಪಂಟ್ ಪಡ್ಕಂತ ನಿಂದ್ರಬೇಡ. ಅದು ನಂದದು. ನಾನು ಹೋಗಿ ಕಿರಾಣಿ ಸಾಮಾನು ತಗೊಂಬರ್ತೀನಿ. ಯಾವನಾರ ಬಂದ್ ಸಿಕ್ಕ ಅಂದ್ರ ಮಾತಿನ ಗಲ್ದಾಗ ನಿನ್ ಹೆಂಗಸರಿಗೆ ಮಾತ್ ಸಿಕ್ರ ಬಂಗಾರ ಸಿಕ್ಕಂಗ. ಇಲ್ಲಪ್ಪ, ಗಂಡನೇ ದೇವರು. ಗಂಡನೇ ದೇವರು. ದಾಳಂಬ್ರಿ ಹಣ್ಣು ಕಾಯನ್ ಹತ್ರ ಆಡ್ತೀಯಲ್ಲ, ನಿನಗೆಲ್ಲ ಐತೆ ಬುದ್ಧಿ. ಅವನು ಹಿಂಗ ಅದಾನ, ಮುಂಜಾನೆ ನಟಿಗೆ ಓಡಿ ಹೋಗ್ತಾನ. ಯೋಚನೆ ಮಾಡಮ್ಮ. ಮಳೆ ಪಡ್ಕೊಂಡು ಇರ್ತಾನಿಲ್ಲ, ಮಳೆ ಪಡ್ಕೊಂಡ್ ಏನು ಬೇಡ, ಇರತನ ಚಂದಾಗಿ ನನ್ ಕುಟಾಗ ಇರ. ಅವನ್ ತದಕ್ ಯಾಕೆ ಹೋಗಿ ಬರ ಪಂಟ್ ಬಡೆ ಮಾತಾತ್ ನಿಂದು. ಸರಿ ಸರಿ ಹೋಗ್ತೀನಿ ಒದರ್ಬೇಡ. ನೀನು ಮನೆಗೆ ಹೋಗಿ ಅವ್ವಾರ ನೋಡ್ಕ್ಯ. ಅಲ್ಲ ಹೋಗೋದ್ ಹೋಗಿದ್ದೆ, ಒಂದ್ ಹೊಗೆನ್ ಅಂತಿದ್ದೆ. ಬೇಡ, ಟೈಮ್ ಆಗೈತಿ, ಮಗು ಅಳತೈತಿ, ನಂದು ಬರ್ತೈತಿ. ನಾನು ಈಗ ಹೋಗ್ತೀನಿ. ಈ ಗಂಡನ್ನ ಸಂಜೆ ಕಳ್ಸೋದು ಬಂತು ಮಾರಾಯ. ಚನಿ ಅದೇನ ಅಂತಾರಲ್ಲ, ಊರ್ ಬಿಟ್ಟು ಹೋದ್ರ ಉದ್ರ ಸವಸ ಸಾಕಾಗ್ಲಿಲ್ಲ ಅನ್ನಂಗ ಹಿಂದಿಂದ ಬರಕತ್ತೈತಲ್ಲ, ಬೆನ್ನತ್ತದ ಬೇತಾಡ್ದಂಗ. ಏನ್ರಿ ಏನ್ ಈ ಕಡೆಗ ನೀವು ಪ್ರಯಾಣ, ಎಲ್ಲಿ ನೀವು ಸವಾರಿ ಅಂತಿರ್ ಮತ್ತೆ ಆ ಊರಿಗೆ ಹೋಗ್ಲೇನ? ಈ ಕಡೆ ನಾವು ನೀನು ಈ ಊರಿಗೆ ಆ ಊರ್ ಬಿಟ್ಟು ಈ ಊರಿಗೆ ಬಂದ್ಮೇಲಂತೂ ನನ್ ಕಾಲ ನಿಂತ್ಕೊಳ್ಳಿಲ್ಲ ನೋಡು. ಅದಕ್ಕ ಆ ಊರ್ ಬಿಟ್ಟು ಈ ಊರಿಗೆ ಓಡಿ ಬಂದೆ. ಯಾಕ ನನ್ನಂತ ಅಂತದ್ ಏನೈತಿ? ಅಂತದೇನ್ ಕಂಡಿರಿ ಅಂತೀನಿ. ಮತ್ತ ಏನ್ ಜನಿ ನನ್ನ ಮನಸ್ಸಿನಾಗಿನ ಹಕ್ಕಿಕತ್ತು ನಿನಗೆ ಗೊತ್ತಾಗವಲ್ದಾನ? ಅಲ್ಲ ಮಾರಾಯ, ನಿನ್ನ ಮನಸ್ಸಿನಾಗಿರೋ ಹಕ್ಕಿಕತ್ತು ನನಗೆ ಹೆಂಗ ಗೊತ್ತಾಗ್ಬೇಕು ಅಂತೀನಿ. ಅದನ್ನ ಬಿಚ್ಚಿ ಹೇಳಿದ್ರ ತಾನ ನನಗೆ ಗೊತ್ತಾಗೋದು. ಹುಚ್ಚೆ, ಅದನ್ನ ಹೆಂಗ್ ಹೇಳಕ್ ಬರ್ತೈತಿ? ನನ್ ನ್ಯಾಚಿ ಬರ್ತೈತವ. ಅಂದ್ರ ಅದು ನಿಮಗ ಐತೇನು? ಏನು ಅದ ನಾಚಿಕೆ ಇರ್ಲಿಲ್ಲ ಅಂದ್ರೆ ಹೆಂಗಲೇ? ಇದ್ದ ಇರ್ತೈತಿ. ಆದ್ರ ನನಗ್ ಬೇಕಾದರ ಹತ್ರ ಮಾತ್ರ ತಗದ್ ತೋರ್ಸ್ಬೇಕಾಕತಿ. ಚನೇ, ನಿನ್ ಮ್ಯಾಲ ನನಗೆ ಮನ್ಸಾಗ್ಬಿಟ್ಟೈತಿಲೇ. ನಿಂದ ಬಂದ್ಬಿಡು, ನಿನಗೆ ಯಾ ನಮೂನಿ ಸೀರ್ಬೇಕು? ಅಯ್ಯೋ, ಇದ್ರ ಬಾಯ ಬೋಳಪ್ಪನ್ ಗೂಡ್ದುರ್ಗ. ಅಲ್ಲ, ಒಳ್ಳ ಮಳ್ಳ ನಮ್ಮ ಬುಡಕ್ಕ ಬಂದೆ ಮಗ ನೀನ. ಏನಂತ ಮಾಡಿ ಆ ಮಗನ ನೀನ ಹಿಂಗ ಮಾತಾಡ್ದಂದ್ರ ನೋಡ್, ಮತ್ತ ಕತ್ತೆ ಮೇಲೆ ಕುಂದ್ರಿಸಿ ತಲೆ ಬೋಳಿಸಿ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಮಾರಯ್ಯ, ನಿನಗೆ ಬುದ್ಧಿಗಿದ್ದಿ ಐತಿಲ್ಲ ಅಂತ ಮತ್ ನಿನಗ? ಅಲ್ಲಲೇ ಚನಿ, ನನಗೆ ಬುದ್ಧಿನೇ ಇಲ್ಲ. ಆಗ್ಲಿದ್ದ ನಾಟಕ ಆಡಿ ನನಗೆ ಬುದ್ಧಿ ಇಲ್ದಲೆ ಆಡಿ ನಿಂತೀಯ. ಬುದ್ಧಿ ಆಯ್ತು ಮಾರಯ್ಯ? 9 ಗಂಟ್ಲಿದ್ದ ಚಲೋ ಮಾಡಿನ್ಲೆ. ಬುದ್ಧಿ ಐತಿ, ಮತ್ತೆ ಬರೀ ಚಿಲ್ಡ್ರ ಬುದ್ಧಿನ ಆಯ್ತು ನಿಮ್ಮ ನಿನಗ. 90 ಇಲ್ಲ ಮಾಮ ರೊಚ್ಚಿಗೆ ತಡಿಕೆ ಅವನೊಟ್ಟಿಗೆ ಹೇಳಣ. ಅಲ್ಲಲೇ ಚನಿ, ಮಗಲ ನೋಡ ಮಾರಯ್ಯ, ಈ ವಿಚಾರ ಏನಾದ್ರೂ ನನ್ನ ಗಂಡನ ಗೊತ್ತಾತಂದ್ರ ಮಗನ, ನನ್ನ ಗಂಡ ಅಂದ್ರೆ ಏನಂತ ಮಾಡಿದ್ದಿ? ಚೆನ್ನ ಅಂದ್ರೆ ಚೆನ್ನ ನಾವಂತ್ರ. ಮತ್ತ ಏನು ಆರು ಬುದ್ಧಿ ಚೆನ್ನನ್ ಮದ್ವಿ ಮಾಡ್ಕೊಂಡಿ? ಅವನಲ್ಲಿ ಏನ್ ಕಂಡು ಮದ್ವಿ ಮಾಡ್ಕೊಂಡಿ? 3 ಮಳ ಅಟ್ಟೊಂದ ಮುಂದಕ್ಕೆ ಬಂದೈತಿ, ಏನೇನಿಲ್ಲ. ಅವ ಅಂತಾನು ನೀ ಹಿಂಗದಿ ಅಂತ, ನೀ ಅಂತ ಹಿಂಗದಿ ನೋಡಿ ನೋಡು. ಎಲ್ ನೋಡ್ಬೇಕು? ಹೌದಾ? ಮುಚ್ಕೊಂಡಿಂದ್ರ ನಿಮ್ಮ ಅವ ಅರ ಬುದ್ಧಿ ಆದ್ರ ನಿಂದು ಪೂರಾ ಬುದ್ಧಿ. ಅವ್ರ ಮುಂದೆ ಏನೋ ನಡೆಯಂಗ ಇಲ್ಲ. ಮಣ್ಣು ಮುಕ್ಕ ಹೋಗ್ಬೇಕು ಮಗ ನೀನು. ಚಂಡಿ, ಹಂಗ ಅನ್ಬೇಡಲಿ. ಮತ್ತಿನ್ನೆಂಗ ನನ್ನ ಏನೇನೋ ಆಸೆ ಇಟ್ಕೊಂಡು ಇಲ್ಲಿ ತನಕ ಬಂದಿದ್ದೆ. ನನ್ನ ಹಂಗ ಹಿಂದಕ್ಕೆ ಕಳಿಸ್ಬೇಡಲಿ. ಹೆಂಗಾರ ಹಿಂದಕ್ಕೆ ಕಳಿಸ್ಲು ಮಾರಯ್ಯ? ನಿನಗೆ ಏನೇನು ಮಾಡ್ಬೇಕು ಅದನ್ನ ಮಾಡಾಕ್ ಕಳಿಸ್ತೀನಿ. ಈ ಮಗಂಗ ಸುಮ್ಮನೆ ಬಿಟ್ರ ಸರಿ ಹೋಗಂಗ್ ಕಾಣಂಗಿಲ್ಲ. ನನ್ನ ಗಂಡನಿಗೆ ಹೇಳಿ ಕೈಯ ಕಾಲ ಮುಡ್ಸಿದ್ರ ಅವಾಗ ಗೊತ್ತಾಕತಿ. ಇದ್ರ ನನ್ನ ತಂಟಿಗೆ ಬರ್ಲಾರ್ದಂಗ್ ಮಾಡ್ತೈತಿ. ಡಾಕ್ಟ್ರ ಇಂಜೆಕ್ಷನ್ ತಗಿಲೇನ? ಮತ್ ನೋಡ ಮತ್ತೆ ಏನಿಲ್ಲ ಡಾಕ್ಟ್ರ, ನಿಮ್ಮ ಮ್ಯಾಲ ನನಗೂ ಮನಸ್ಸೈತಿ. ಆದ್ರ ನನ್ನ ಗಂಡನ ಅಂಜಿಕೆಯಿಂದ ಏನು ಹೇಳಾರ್ದಂಗ ಆಗತ್ತೋ ಮಾರಯ್ಯ. ನೀನ್ ಯಾಕೆ ಎದರ್ತಿ? ಅವ ಏನಾರ ನಮ್ ಕೆಲ್ಸಕ್ಕೆ ಅಡ್ಡ ಬಂದ ಅಂದ್ರ ಅವನ್ ಒಂದ್ ಕೈ ನೋಡೇ ಬಿಡ್ತೀನಿ. ಆದ್ರ ನೀನ್ ಮುಂದಿರ್ಬೇಕು, ನಾನು ಮುಂದಿರ್ಬೇಕು.
ಆತ ಮಾರಯ್ಯ ನೀನ್ ಹೆಂಗ್ ಹೇಳ್ತಿ ಹಂಗ ಆದ್ರ ನನ್ನ ನಿನ್ನ ವಿಚಾರ ನನ್ನ ಗಂಡ ಗೊತ್ತಾತಂದ್ರ ಚೆನ್ನಿ ಏನ್ ಮಾಡೋದು ನನ್ನ ಆಸೆ ಈಡೇರ್ಸಕ ತಯಾರಾಗಿ ಅಂದ ಮೇಲೆ ಆ ಹಳ್ಳಿ ಉಂಬುಗ ಕಣ್ಣಾಗ ಮಣ್ಣು ಉಗ್ಗದು ಎಷ್ಟತ್ತಿನ ಮಾತಲೆ ಎಷ್ಟು ಮನೆ ದೀಪ ಕೆಡ್ಸ್ ಬಂದಿಯಲ್ಲಿ ಹಾಗೆ ಬಿಡ ಬಿಡು ನೀ ಏನ್ ಹೇಳವಲ್ಲ ನಾನು ಹೇಳ್ತೀನಿ ಕೇಳ ಇವಾಗ ಮನೆಗೆ ಬರೋದು ಬೇಡ ಯಾಕಂದ್ರೆ ನನ್ನ ಗಂಡ ಇರ್ತಾನ ನಾಳೆ ಬಾ ಲಡಿಕ್ಯ ನಾಳೆ ಬಾ ನನ್ನ ಗಂಡ ದುಡಿಯಕ್ ಹೋಗಿರ್ತಾನ ಅವಾಗ ನಾನು ನೀನು ಅಯ್ಯಯ್ಯೋ ನೀ ಮಾತಾಡೋದ ಕೇಳಿದ್ರ ಹಿಂಗ ಅನ್ಸತಿ ಇನ್ನಿಬ್ರು ಕೂಡಿದ್ರಂತೂ ಅಯ್ಯೋ ಆ ಸುದ್ದಿ ನಾ ಹೆಂಗ ಹೇಳು ಮಾರಾಯ ಅಯ್ಯೋ ಎಸ್ ಬರಲಿರ್ತಾನ ಏನಪ್ಪ ಹೋಗಿ ಬಿಡು ನನ್ನ ಗಂಡ ಬರೋ ಹೊತ್ತ ನಾ ಬರ್ಲೇನು ಮತ್ತ ಚೆನ್ನೆ ನಿಮ್ ಮನೆ ಎಲ್ಲಿ ಐತಿ ನಮ್ಮ ಮನಿನ ಬಾ ಹಿಂಗ ಬಾ ಬಾ ಸೀದಾ ಹಿಂಗ ಹೋಗ ಹಿಂಗೋದ್ರ ಕೈ ನೋವು ಬರ್ತದ ತಿಳಿಸ ಸೀದಾ ಹಿಂಗ ಹೋಗ್ಯಲ್ಲ ಹಿಂಗ ತಿರ್ಕೊ ಹೆಂಗ್ ತಿರ್ಕೊಂತಿ ಹಂಗ್ ತಿರ್ಕೊಬಾರ್ದು ಕೈ ನೋತತ್ತ ಹಿಂಗ ಹೋಗ ಹಿಂಗ್ ತಿರ್ಕೊ ನಾನ್ ಹೆಂಗ್ ತಿರಿದ್ರು ಅದು ನೋಯ್ತೈತಿ ಇದು ನೋಯ್ತೈತಿ ಅಂತಿ ಮತ್ ನೀನ್ ತಿರಿದ್ರಿ ನೋಯಲ್ಲ ಎಷ್ಟು ಜಾಳಿದಿ ನೋಡಿ ಈ ಬಹದ್ದೂರ್ ಗಂಡಸಿಗೆ ನೀನು ಇಷ್ಟು ಹೇಳ್ತಿ ನೀನು ಬಹದ್ದೂರ್ ಗಂಡು ಚಾಲೆ ಮಿಕ್ಸ್ ಆತ ಗಂಡಸ್ ಗಮನಿಸ್ತೀಡಿಯಾ ಹೋಗಿ ಬಿಡ ಸೀದಾ ಹಿಂಗಾಗಿ ಬಲಗಡೆಗೆ ತಿರ್ಕ ಆಮೇಲೆ ಎಡಗಡೆಗೆ ತಿರ್ಕ ಅಲ್ಲ ಐತಿ ನೋಡ ನಮ್ಮನಿ ನಾ ಬರ್ಲ ಮತ್ತ ಏ ಚೆನ್ನೆ ಹೋಗೋದೋಕಿ ಒಂದ ಹಾಕ್ಬಿಡಲೆ ಒಂದ್ ಲಾಸ್ಟ್ಗೆ ನನ್ನ ಗಂಡ ಬರ್ದ ಮೂರ್ನ ಕೈ ಮುರ್ದ
ಅಮ್ಮ ಊರೇನೆ ಅಂದರು ನೀ ನನ್ನ ದೇವರು ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಮಯ ಬಾರೆ ಮಕ್ಕಳ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಹೂವಿಗೂ ಹಣ್ಣಿಗೂ ಹೂವಿದೆ ಹೂವಿಗೂ ಹಣ್ಣಿಗೂ ಮಯ ಬಾರೆ ಮಕ್ಕಳ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಜಗಲೇ ತಾಯಿಗೆ ಕೊಟ್ಟು ನಾವೆಲ್ಲ ಮಕ್ಕಳು ತಾಯಿಗೆ ದಾಸರು ಮಾತಿಗೆ ಕಟ್ಟರು ಸತ್ಯಕ್ಕೆ ಸಾಕ್ಷಿ ಸುಳ್ಳಿಗೆ ದೊಡ್ಡದು ಮಣ್ಣಿನ ಋಣ ಪ್ರಾಣಕ್ಕೂ ದೊಡ್ಡದು ತಾಯಿಯ ಮಯ ಬಾರೆ ಮಕ್ಕಳ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಗೋಪಿ, ಯಾಕಪ್ಪ ಈಗ ತಾನೇ ನಗನಗ್ತಾ ಇದ್ದೋನು ಒಮ್ಮೆಲೆ ಬೇಸರವನ್ನ ಆವರಿಸಿಕೊಂಡೆ ಅಲ್ಲ? ಅದು ಅಲ್ಲದೆ ಈ ನಿನ್ನ ಮುಖ ಬಾಡಿದ ಹೂವಿನಂತಾಗಿದೆಯಲ್ಲ, ಯಾಕೆ? ಹೌದಮ್ಮ, ಬಗೆಹರಿಯಲಾಗದ ಸಾಹಸ ಸಮಸ್ಯೆಗಳ ಸಮೂಹದಿಂದ ಮನಸ್ಸಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಅದೇನಂತ ಸಮಸ್ಯೆ ಹೇಳಿಕೊಂಡೆ? ಸಮಸ್ಯೆ ಏನು ಅಂತ ಹೇಳಲೇನಮ್ಮ? ಹೇಳಪ್ಪ, ಅದಕ್ಕೇನಕ್ಕೆ? ಅಮ್ಮ, ಒಂದು ಮಗುವಿನ ಜನನಕ್ಕೆ ಯಾರ ಕಾರಣರು? ಇದೇನಪ್ಪ ಇಂಥ ವಿಚಿತ್ರವಾದ ಪ್ರಶ್ನೆಯನ್ನ ಕೇಳ್ತಾ ಇದೆಯಲ್ಲ? ಒಂದು ಮಗುವಿನ ಜನ್ಮಕ್ಕೆ ತನ್ನ ತಂದೆ ತಾಯಿ ಕಾರಣರೇನು? ಪ್ರಾಯಕ್ಕೆ ಬಂದ ತಮ್ಮ ಮಗ 4 ಜನರಲ್ಲಿ ಭಾಗಿಯಾಗಿ ಸಮಾಜದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬಾಳಬೇಕೆಂಬ ಆಸೆ ಎಲ್ಲ ತಂದೆ ತಾಯಿಗಳಲ್ಲಿ ಇರುತ್ತದೆ ಏನಮ್ಮ? ಯಾಕೆ ನನ್ನನ್ನು ಇಂಥ ಪ್ರಶ್ನೆಗಳನ್ನು ಕೇಳಿ ಪರೀಕ್ಷೆ ಮಾಡ್ತಾ ಇದೆಯೇನು? ನೋಡಪ್ಪ, ಯಾವುದೇ ತಂದೆ ತಾಯಿ ಈ ಜಗತ್ತಿನಲ್ಲಿ ಯಾವುದೇ ಮೃಗ ಜಾತಿ ಆದ್ರೂ ಕೂಡ, ಪಶು ಪಕ್ಷಿ ಪ್ರಾಣಿಗಳಾದ್ರೂ ಕೂಡ ತನ್ನ ಮಗುವಿನ ಹಿತವನ್ನೇ ಬಯಸುತ್ತಾರೆ. ಅದು ಅಲ್ಲದೆ ಮನುಷ್ಯ ತನ್ನ ಮಗನಿಗೋಸ್ಕರ ತಮ್ಮ ಪ್ರಾಣವನ್ನು ಕೂಡ ಮುಡಿಪಾಗಿಟ್ಟಿರ್ತಾರೆ. ಇಂಥದ್ರಲ್ಲಿ ಒಂದು ವೇಳೆ ಅವರು ಅಂಥ ಕೆಲಸವನ್ನು ಮಾಡೋದಕ್ಕೆ ಮುಂದುವರಿಲಿಲ್ಲ ಅಂದ್ರೆ ಅವರು ಮನುಷ್ಯನೇ ಅಲ್ಲ.
ಹಾ ಹಾ, ನಿನ್ನ ಮಾತು ಕೇಳುತ್ತಿದ್ದಂತೆ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತಿದೆಯಮ್ಮ. ಆದರೆ ನನ್ನ ಎತ್ತವರ ವಿಚಿತ್ರವಾದ ತೊಂದರೆಗೆ ಸಿಲುಕೆ ತಡೆಯಲಾರದಂತ ತಳಬಳವನ್ನೇ ಹೃದಯದಲ್ಲಿ ತುಂಬಿಕೊಂಡ ಕಠೋರವಾದ ಕಷ್ಟಗಳಿಗೆ ಸಿಲುಕಿದ್ದರೂ ಸಹ ಅವರ ಕಷ್ಟ ನಷ್ಟ ಏನೆಂಬುದನ್ನು ತಿಳಿಯದೆ ಅವರ ಘೋರವಾದ ಶಿಕ್ಷೆಗೆ ಕಾರಣವೇನೆಂಬುದನ್ನೇ ವಿಚಾರಿಸುವವನು ಅವನು ಒಬ್ಬ ಮಗನೇ. ಸಾಧ್ಯವೇ ಇಲ್ಲಪ್ಪ. ಅದೆಂತ ಕಷ್ಟ ಸುಖಗಳು ಬಂದರೂ ಕೂಡ ತನ್ನ ಹೆತ್ತವರನ್ನ ಒಂದು ತಕ್ಕಡೆಯಲ್ಲಿಟ್ಟು ಅವರನ್ನ ಇಡೀ ದೇಶದಲ್ಲಿರುವ ಪುಣ್ಯಕ್ಷೇತ್ರಗಳನ್ನೆಲ್ಲ ದರ್ಶನವನ್ನ ಮಾಡಿಸಲಿಲ್ವೇನು ಆ ಶ್ರವಣ ಕುಮಾರ. ಹೀಗಿರುವಾಗ ತಂದೆ ತಾಯಿಗಳಿಗೆ ಅದೆಂಥ ಕಷ್ಟಗಳು ಬಂದರೂ ಕೂಡ ಅದನ್ನ ಬಗೆಹರಿಸೋದಿಕ್ಕೆ ನಾನಿದ್ದೀನಿ ಎಂದು ಹೇಳುವ ಮಗನಿರ್ಬೇಕು. ಇಲ್ಲವಾದ್ರೆ ಅವನು ಮಗನೇ ಅಲ್ಲ. ನಿಜವಾಗಿ ಹೇಳುತ್ತೇವೆ ಏನಮ್ಮ? ಸತ್ಯವಾಗಿ ಹೇಳ್ತಾ ಇದ್ದೀನಪ್ಪ. ಹೌದೇ ಹೌದೇ? ಹೌದಪ್ಪ. ಹಾಗಾದರೆ ನನ್ನ ತಂದೆ ಯಾರು? ನನಗೆ ಅರಿವು ಮೂಡಿದಾಗಿನಿಂದಲೂ ಕೇಳುತ್ತಲೇ ಇದ್ದೇನೆ. ನಾನು ಕೇಳಿದಾಗಲೆಲ್ಲ ಸಕಾರಣವಿಲ್ಲದೆ ಈ ವಿಷಯವನ್ನು ಮರೆಮಾಚುತ್ತಾ ಬಂದಿರುವೆ. ಏಕೆ? ಏನು ಕಾರಣ? ಏನಮ್ಮ? ಎಲ್ಲಿ ನನ್ನ ಜನ್ಮದಾತ? ನೋಡಿ, ಇದೊಂದು ವಿಷಯ ಮಾತ್ರ ಯಾವುದೇ ಕಾರಣಕ್ಕೂ ಕೇಳಬೇಡ. ಏಕಮ್ಮ, ಪಶು ಪಕ್ಷಿಗಳಲ್ಲಿ ಸಹ ಪ್ರೀತಿ ವಾತ್ಸಲ್ಯ ಇರುತ್ತದೆ ಅಂತ ಇದೀಗ ನೀನೇ ತಾನೇ ಹೇಳಿದೆ. ನಾನು ಮನುಷ್ಯನಮ್ಮ, ಅನುಕಂಪ ಅನುಕಾನೆ ನನ್ನಲ್ಲೂ ಇವೆ. ಪ್ರತಿನಿತ್ಯ ನಿನ್ನ ಮುಖದರ್ಶನಕ್ಕಾಗಿ ಮನಸ್ಸು ಎಷ್ಟು ಆತುರ ಪಡುತ್ತದೆಯೋ ಅಷ್ಟೇ ಅಪ್ಪನನ್ನು ನೋಡಬೇಕೆಂದು ಮನಸ್ಸು ಆತುರದಿಂದ ಹಂಬಲಿಸುತ್ತಿದೆ. ಹುಟ್ಟಿದಾಗಿನಿಂದಲೂ ತಂದೆಯ ಮುಖವನ್ನೇ ಕಾಣದ ದುರ್ಭಾಗ್ಯ ನಾನು. ಏಕಮ್ಮ, ನನಗಿಂತ ಕಠಿಣ ಶಿಕ್ಷೆ. ನಾನು ಯಾವ ಅಪರಾಧ ಮಾಡಿದನೆಂದು ನನ್ನ ತಂದೆಯ ಮುಖ ನನ್ನಿಂದ ದೂರಾಗಿದೆ. ಅವರ ಮುಖ ನೋಡುವ ಯೋಗ್ಯತೆ ನನಗಿಲ್ಲವೇ? ಗೋಪಿ, ಏನಮ್ಮ, ಅವರನ್ನು ಬಿಟ್ಟು ನೀನು ಈ ರೀತಿಯಾಗಿ ದೂರವಿರಲು ಕಾರಣವೇನು? ಬೇಡ ಗೋಪಿ, ಬೇಡ. ಇದೊಂದು ವಿಚಾರವನ್ನ ಮಾತ್ರ ಕೇಳಬೇಡಪ್ಪ. ಈ ವಿಚಾರವನ್ನ ಇಲ್ಲಿಯೇ ಬಿಟ್ಟು ಬಿಡು. ದೊಡ್ಡ ಕತೆ, ಅದು ತುಂಬಾ ದೊಡ್ಡ ಕತೆ. ದೊಡ್ಡ ಕತೆ. ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ಮುಂದೆ ಹೇಳಲಾರದ ದೊಡ್ಡ ಕತೆ ಏನಮ್ಮ? ಆನಿಂದ ವ್ಯತೆ. ನೋಡಪ್ಪ, ಮರೆಯಬೇಕೆಂದು ಪ್ರಯತ್ನಿಸುತ್ತಿರುವ ಅಂತ ವಿಷಮವಾದ ಪರಿಸ್ಥಿತಿಯನ್ನ ಮತ್ತೆ ಮರುಗಳಿಸಿ ಇನ್ನೇಕೆ ನೀನು ನೆನಪಿಸ್ತಾ ಇದೀಯ? ದಯಮಾಡಿ ಈ ವಿಚಾರವನ್ನ ಇಲ್ಲಿಯೇ ಮರೆತು ಬಿಡು. ಇನ್ನೆಂದು ಈ ವಿಷಯದ ಬಗ್ಗೆ ನನಗೆ ಪ್ರಸ್ತಾಪಿಸಬೇಡ. ದಯವಿಟ್ಟು ಇನ್ನೊಂದು ಗಳಿಗೆ ಕೂಡ ಇಲ್ಲಿ ನಿಲ್ಬೇಡ. ಈ ಕ್ಷಣವೇ ಇಲ್ಲಿಂದ ಹೊರಟೋಗಬೇಕಂತ ಹೊರಟೋಗ್ಬೇಡ. ಅಮ್ಮ, ಬಗೆಹರಿಯಲಾಗದ ಸಮಸ್ಯೆಯನ್ನು ಹೃದಯದಲ್ಲಿ ತುಂಬಿಕೊಂಡು ಏಕೆ ಚಿತ್ರಹಿಂಸೆ ಅನುಭವಿಸುತ್ತೇವೆ? ಅದು ಏನಂತ ಅನ್ನದ ಹೇಳಮ್ಮ. ಸಾಧ್ಯವೇ ಇಲ್ಲ. ಆ ವಿಚಾರವನ್ನ ನೀನು ಕೇಳೋದಕ್ಕೆ ಸಾಧ್ಯವಿಲ್ಲ. ನಾನು ತಿಳಿಸೋದು ಇಲ್ಲ. ನನ್ನದು ಹೋದ ನನ್ನ ಮನಸ್ಸಿನ ಸ್ಥಿತಿ ಅದು ಎಂದೋ ಬಗೆಹರಿದು ಹೋಗಿದೆ. ಅದರ ಬಗ್ಗೆ ನಾನು ಯಾವ ಚಿಂತೆಯೂ ಮಾಡುವಂತಿಲ್ಲ. ದಯವಿಟ್ಟು ಈ ವಿಚಾರವನ್ನು ಮಾತಾಡಿ ನನ್ನ ಮನಸ್ಸಿಗೆ ಇನ್ನಷ್ಟು ನೋವನ್ನು ಕೊಟ್ಟು ಕಬ್ಬಿಣದ ಸಲಹೆಯಿಂದ ನನ್ನ ಮನಸ್ಸಿನ ಮೇಲೆ ಬರೆಯನ್ನು ಎಳಿಬೇಡ. ಅಮ್ಮ, ಹೌದು, ಹಾಗಾದರೆ ನಾನು ನಿನ್ನ ಮಗನಲ್ಲವೇನಮ್ಮ? ಗೋಪಿ, ಆದಷ್ಟು ಬೇಗನೆ ಅಪ್ಪನ ಮುಖ ಬಿಡಬೇಕು, ಆನಂದ ಪಡಬೇಕು ಅನ್ನುವ ಬಲವಾದ ಆಸೆಯಿಂದ ಕಣ್ಣೀರು ಸುರಿಸಿ
ಅಮ್ಮ ನನ್ನ ತಂದೆ ಯಾರು ಅಂತ ನಿನ್ನ ಮಗ ಕೇಳಿದರೆ ನಿನಗೆ ಕರುಣೆ ಬರಲಿಲ್ಲವೇನಮ್ಮ? ಹೆಣ್ಣು ಮಕ್ಕಳಿಗೆ ಸೌಭಾಗ್ಯ ಸೂಚಕವಾದ ಅರಸಿನ ಕುಂಕುಮಗಳು ನಿನ್ನ ಮುಖದಲ್ಲಿ ಪರಿಶೋಭಿಸುತ್ತವೆ. ಅಂದ ಮೇಲೆ ನನ್ನ ತಂದೆ ಇನ್ನು ಬದುಕಿರಬೇಕಾ? ಹೌದು, ಅವರಿನ್ನು ಬದುಕಿದ್ದಾರೆ. ಹಾಗಾದರೆ ಎಲ್ಲಿದ್ದಾವೆ? ಅದನ್ನ ಮಾತ್ರ ಕೇಳಬೇಡ, ಕೇಳಬೇಡ. ಅಮ್ಮ, ನನ್ನ ತಂದೆ ವಿಷಯವನ್ನು ನೀನಿಷ್ಟು ಗುಟ್ಟಾಗಿಡಬೇಕಾದರೆ ಅವರು ಯಾವುದೋ ಒಂದು ಘೋರವಾದ ಅಪರಾಧ ಮಾಡಿ ಸಮಾಜಕ್ಕೆ ಎದುರಾಗಿ ಜೈಲು ಸೇರಬೇಕು, ಇಲ್ಲವೇ ಪ್ರಸಿದ್ಧ ಕಳ್ಳನಾಗಿ ಜನರಿಗೆ ಮೋಸ ವಂಚನೆ ಮಾಡುತ್ತಾ ಎದುರಿಗೆ ಬಂದವರನ್ನು ಗುಂಡಿಕ್ಕಿ ಕೊಲ್ಲುತ್ತಾ ತಲೆಮರೆಸಿಕೊಂಡು ಏಡಿಯ ಹಾಗೆ ಓಡಾಡುತ್ತಿರಬೇಕು, ಇಲ್ಲವೇ ಸತ್ತವಾಗಿರಬೇಕು. ಮುಚ್ಚ ಬಾಯಿ. ನಿನ್ನ ಕಣ್ಣು ಮುಂದೆ ನಾನು ಅರಿಶಿಣ ಕುಂಕುಮವನ್ನಿಟ್ಟುಕೊಂಡು ಮತ್ತೈದೆಯಾಗಿ ಕಂಗೊಳಿಸ್ತಾ ಇದ್ರು ಕೂಡ ನಿನ್ನ ತಂದೆಯನ್ನ ಸತ್ತು ಹೋದ ಅಂತ ಹೇಳ್ತಾ ಇದೆಯಲ್ಲ, ನೀನು ಮನುಷ್ಯನ ಇಲ್ಲ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ, ಖಂಡಿತವಾಗ್ಲೂ ಅಲ್ಲ. ಯಾಕಿಂದ ಇಂಥ ಮಾತುಗಳನ್ನು ಮಾತಾಡಿ ತಾಯಿ ನನ್ನ ಒಡಲನ್ನ ಉಳಿಸುತ್ತಿರುವೆಯೋ ನೀನು? ಅಮ್ಮ, ನನ್ನ ತಂದೆ ಯಾರು ಅಂತ ತಿಳಿದುಕೊಳ್ಳುವುದು ತಪ್ಪೇ. ನಿನ್ನ ತಂದೆ ಯಾರು, ಎಲ್ಲಿದ್ದಾರೆ ಎಂದು ಹೇಳಿ ಕೇಳಿದವರಿಗೆಲ್ಲ ನಾನು ಏನೆಂದು ಉತ್ತರಿಸಲೇ? ಇಲ್ಲ, ಇದರಲ್ಲೇನೋ ಮೋಸವಿರಬೇಕು. ಹೇಳಮ್ಮ, ಹೇಳು. ಈ ನಿನ್ನ ಮಗ ಇನ್ನು ಜೀವಂತವಾಗಿದ್ದಾನೆ, ಅವನೇ ಆಗಿರಲಿ, ಎಲ್ಲೇ ಅಡಗಿರಲಿ, ಕೋಲ್ ಮಿಂಚಿನಂತೆ ಅವನ ಮೇಲೆಗವೆ ಹಾದು ಅಪ್ಪಣದ ಬಾಳಿಕೆಯನ್ನು ಒಟ್ಟಡಗಿಸಿ ಅವನ ಮಾವಿಗೆ ಮುಸುಕಿಕೊಂಡಿರುವ ಅಜ್ಞಾನದ ಮುಸುಕನ್ನೇ ಕತ್ತರಿಸಿ ಒಂದಾಗಿ ಬೆರೆತ ನಿಮ್ಮಿಬ್ಬರ ಪವಿತ್ರ ಬೆಸಿಗೆಯನ್ನು ಭೇದಿಸಿದ ಆಡವನ ನಾಲಿಗೆಯನ್ನು ಸೀಳಿತರಲೇ, ಇಲ್ಲವೇ ಆ ಪ್ರಭುತ್ವನ ಅಂಗಾಂಗಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ತಂದು ತೋರಿಸಲೇ, ಇಲ್ಲವೇ ಸೆರೆ ಹಿಡಿದು ತಂದ ನಿನ್ನ ಪವಿತ್ರ ಪಾದಕ್ಕೆ ಅರ್ಪಿಸಿ ನಿನ್ನ ಎದುರಲ್ಲಿ ಆ ಕದಗಳ ಕತ್ತನ್ನು ಕತ್ತರಿಸಿ ರಕ್ತದ ಕಡೆ ಆಡಲೇ. ಹೇಳಮ್ಮ, ಹೇಳು. ಆ ಪಾಪಿಯನ್ನು ಎಳೆ ತಂದ ನಿನ್ನ ಸಮ್ಮುಖದಲ್ಲೇ ಅರ್ಧ ಪಾತಾಳಕ್ಕೆ ಅದುಮೆ ಅವನನ್ನು ನಿರ್ಮೂಲನೆ ಮಾಡಿ ನಿನ್ನಿಂದ ದೂರವಾಗಿರುವ ನನ್ನ ತಂದೆಯನ್ನು ಕರೆತಂದು ನಿನ್ನ ಸಮ್ಮುಖದಲ್ಲಿ ನಿಲ್ಲಿಸದಿದ್ದರೆ ನಾನು ತಾಯಿಗೆ ತಕ್ಕ ಮಗನೇ ಅಲ್ಲ. ನಾನು ನಿನ್ನಲ್ಲಿ ಒಂದು ಮಾತನ್ನ ಕೇಳಿದ, ನಾನು ಕೆಲ ಕಾಲಗಳ ಕಾಲ ಬದುಕಬೇಕು ಎನ್ನುವ ಬಯಕೆ ನಿನ್ನಲ್ಲಿ ತಾನೆ? ಅಮ್ಮ, ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ಎಲ್ಲಿ ಎಲ್ಲಿ ನನ್ನ ಜನ್ಮದಾತಮ್ಮ. ನಾನು ಕೆಲ ಕಾಲಗಳ ಕಾಲ ಜೀವಂತವಾಗಿ ಬದುಕಬೇಕೆನ್ನುವ ಬಯಕೆ ನಿನ್ನಲ್ಲಿ ತಾನೆ? ಏನಮ್ಮ ಈ ರೀತಿ ಮಾತನಾಡುತ್ತಿರುವೆ? ನೀನು ಸುಖವಾಗಿರಬೇಕೆಂಬುದೇ ನನ್ನ ಆಸೆಯಮ್ಮ. ಹಾಗಾದ್ರೆ ಕೆಲ ದಿವಸಗಳ ಕಾಲ ನಿನ್ನ ಜೊತೆಯಲ್ಲಿ ನಗುತ್ತಾ
ಕಾಲ ಕಳೆಯಬೇಕು ಅನ್ನುವ ಬಯಕೆ ಕೂಡ ನಿನ್ನಲ್ಲಿರ್ಬೇಕಲ್ವೇ? ಅಮ್ಮ ಏಕಮ್ಮ ವಿಚಿತ್ರವಾಗಿ ಮಾತನಾಡುತ್ತಿರುವೆ. ಯಾರಾದರೂ ತನ್ನ ತಾಯಿಗೆ ಸತ್ತು ಹೋಗು ಅಂತ ಹೇಳುತ್ತವೇನಮ್ಮ? ನೀನಿನ್ನು ಬಾಳಿ ಬೆಳಗಬೇಕು. ಅಪ್ಪನ ಜೊತೆಯಲ್ಲಿ ಕಣ್ಣು ತುಂಬ ನೋಡಿಕೊಳ್ಳಬೇಕೆನ್ನುವ ಅತಿಯಾದ ಆಸೆಯಿಂದ ತವಗಿಸುತ್ತೇವಮ್ಮ, ನನಗೆ ತೊಂದರೆ ಆದರೆ ನಿನ್ನ ಮಗನಾದ ನನ್ನಿಂದ ಸಹಿಸಲಿಕ್ಕಾಗುವುದಿಲ್ಲಪ್ಪ, ಸಹಿಸಲಿಕ್ಕಾಗುವುದಿಲ್ಲ. ಹಾಗಾದ್ರೆ ಇನ್ನು ಮುಂದೆ ನೀವು ಯಾವತ್ತೂ ಕೂಡ ನನ್ನ ತಂದೆ ಯಾರು ಅಂತ ಕೇಳಕೂಡದು. ನನ್ನ ತಂದೆ ಎಲ್ಲಿದ್ದಾರೆ ಎನ್ನುವ ಪ್ರಶ್ನೆ ಕೂಡ ನೀನು ನನಗೆ ಕೇಳಕೂಡದು. ಅಮ್ಮ ಕೇಳಿದರೆ ನನ್ನ ಮೇಲೆ ಆಣೆ. ಇಲ್ಲಮ್ಮ, ಕೇಳುವುದಿಲ್ಲ. ನನ್ನ ತಂದೆ ಯಾರು ಅಂತ ನೀನು ಹೇಳುವುದೇ ಬೇಡಮ್ಮ, ಹೇಳುವುದೇ ಬೇಡ. ನೀನು ನೆಮ್ಮದಿಯಾಗಿದ್ದರೆ ಅಷ್ಟೇ ಸಾಕಮ್ಮ, ಅಷ್ಟೇ ಸಾಕು. ತಂದೆಯನ್ನು ನೋಡುವ ಭಾಗ್ಯವಂತೂ ಈ ಕಣ್ಗಳಿಗಿಲ್ಲ. ಇನ್ನು ಕಣ್ಣೆದುರಿನಲ್ಲೇ ವಿವರಿಸುತ್ತಿರುವ ತಾಯಿ ದೇವತೆಯನ್ನಾದರೂ ನೋಡಿ ನೆಮ್ಮದಿಯಿಂದಿರುತ್ತೇನಮ್ಮ, ನೆಮ್ಮದಿಯಿಂದಿರುತ್ತೇನೆ. ಅಯ್ಯೋ ಪಾಪ, ನಡಿಯಮ್ಮ. ಇಂಥ ಜನ್ಮ ನೀನು ಕೊಡಬೇಡ, ಹಣೆ ಬರಹ ನೋಡಯ್ಯ ಜೋಗಿ, ಇಲ್ಲಿ ಉಳಿಯಲ್ಲ ನಿನ್ನಂತ ಯೋಗಿ. ತಂಗಿ ದೀಪ, ಒಂದು ತುತ್ತನ್ನಕ್ಕೂ ಗತಿ ಇಲ್ಲದೆ ಕೂಲಿ ಮಾಡಿ ಬದುಕುತ್ತಿದ್ದ ಈ ನಿನ್ನ ಅಣ್ಣ ಇಂದು ಮಹಾಜನನಹಳ್ಳಿ ಗ್ರಾಮದ ಶ್ರೀ ನಂದಿ ಬಸವೇಶ್ವರನ ದಯಾದಿಂದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರುವೆನಮ್ಮ. ಈ ವೃತ್ತಿಗೆ ಸೇರಿಕೊಂಡಿರುವ ನಾನು ನಿನ್ನನ್ನು ಸುಲಭವಾಗಿ ಶೋಧ ಮಾಡಬಲ್ಲೆ. ಆದರೆ ನಿನ್ನನ್ನು ಹುಡುಕದೆ ಸ್ಥಳವೇ ಸಿಗದಂತಾಗಿದೆ. ನಿನ್ನನ್ನು ನೋಡಬೇಕೆಂಬ ಮನಬಯಕೆಯಿಂದ ಎಷ್ಟು ಅಲಿದರೂ ನಿನ್ನ ಸುಳಿವೇ ಸಿಗದಂತಾಗಿದೆ. ಅಣ್ಣ ಅಣ್ಣ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದ ತಂಗಿ ಈಗ ನೀನು ತುಂಬಾ ಗರ್ಭವತಿ ಏನಮ್ಮ. ಗರ್ಭವತಿಯಾದ ಈ ಪಾಪಿ ನಿಲ್ಲಣ್ಣ ಗರ್ಭವತಿಯಾದ ತಂಗಿಗೆ ಬಯಕೆಯ ಬುದ್ಧಿ ತರಲಿಲ್ಲವೆಂದು ನನ್ನ ಮೇಲೆ ಕೋಪವೇನಮ್ಮ. ಆಗಲಮ್ಮ ಸಮಾಜದ ಜನರ ಕಪಟ ರೀತಿ ನೀತಿಗೆ ಭಯಪಟ್ಟು ಕಾಡಡಿವಿ ಸೇರಿ ಅರಣ್ಯದಲ್ಲಿ ಬೆಳೆದಿರುವ ಗಟ್ಟೆ ಗೆಣಸುಗಳನ್ನ ತಿಂದು ನಿನ್ನ ಬಯಕೆ ತೀರಿಸಿಕೊಂಡಿರುವಿ ಏನಮ್ಮ. ಕಾಡಡಿವಿ ತಿರುಗುತ್ತಾ ಕಾಡು ಮೃಗಗಳಿಗೆ ಬೆದರುತ್ತಾ ಭಯದಿಂದ ಕಿರುಚುತ್ತಾ ದಿಗ್ಭ್ರಾಂತರಾಗಿರುವ ನಿನ್ನ ಮೊಹರೆಯನ್ನು ಯಾರು ಕೇಳಬೇಕಮ್ಮ. ನನ್ನನ್ನು ಕ್ಷಮಿಸಮ್ಮ. ನನಗೆಷ್ಟೇ ತೊಂದರೆ ಆದರೂ ಸರಿ, ನಿನ್ನನ್ನು ಹುಡುಕದೇ ಬಿಡಲಾರೆ. ನನ್ನ
ತಂಗಿ ಗರ್ಭದಿಂದ ಜನಿಸಿದ ಮಗುವಿನಿಂದಲಾದರೂ ಸ್ವಲ್ಪ ನೆಮ್ಮದಿಯಿಂದ ಇರಬಹುದೇ? ಜನಿಸಿದ ಮಗುವು ಗಂಡು ಅಥವಾ ಹೆಣ್ಣು, ಅದು ಏನೇ ಇರಲಿ, ನನ್ನ ಪ್ರಯತ್ನವನ್ನು ಮುಂದುವರಿಸುವೆ. ನನ್ನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಬಸವೇಶ್ವರ ನಿನ್ನಿಂದಲೇ ದೊರೆಯಲಿ. ತಂದೆ ನಿನ್ನಿಂದಲೇ ದೊರೆಯಲಿ. ಕಾಲು ಕೆರೆದು ನಿಂತೈತೆ, ಹುಡುರು ಹಾಕಿ ಬಂದೈತೆ, ಎದುರು ಹೋದ್ರೆ ಕುಂತೈತೆ. ನೋಡೋಕೆ ನೋಡಲು ಸಿಂಪಲ್ಲು, ಇವನ ಗುಂಗೆ ಡಬ್ಬಲ್ಲು. ಆಡೋ ಆಟ ಬಹಳ ಚಾಲು, ಬೇಗ ಬೇಗ ಸಾಂಪಲ್ಲು. ಹೆಸರು ಅದರು ತಿಮಿರು, ಸುನಿಲ ದೀಪ ಮನೆ ಬಿಟ್ಟು ಓದದ್ದು ನಮಗೆ ಒಂದು ರೀತಿ ಒಳ್ಳೇದೇ ಆಯ್ತು. ಏಕೆ ಶ್ರೀಮಂತರೇ? ಬಡವರ ಉದ್ಧಾರ ಅಂತ ನಾವು ಗಳಿಸಿದ ಹಣವನ್ನೆಲ್ಲ ದುರುಪಯೋಗ ಮಾಡ್ತಿದ್ದರು ಆ ಅವಿವೇಕಿಗಳು. ದಣ್ಯರ ನಿಮ್ನ ಯಾರ ನೋಡಕ್ ಬಂದಾರಿ? ಚಿಚ್ಚಿ, ಇತ್ತೀಚೆಗೆ ಬಡ ಭಿಕಾರಿಗಳ ಕಾಟ ತುಂಬಾ ಮಿತಿ ಮೀರಿದೆ. ಏ ಬೀರ, ಹೀಗೆ ನೋಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಕಳಿಸು ಅವರಿಗೆ. ನೋಡ್ರಿ, ಅವ ಭಾರಿ ಡೇಂಜರ್ ಇದ್ದಂಗದನ್ರಿ ಸಾವ್ಕಾರ್ಯ. ಈಗೇನಾರ ನೀವು ಅವನ್ ನೋಡ್ಲಿಲ್ಲ ಅಂದ್ರ ಮುಂದೆ ನಿಮ್ಮನ್ನ ಯಾರು ನೋಡ್ಲಿಲ್ಲಂಗ ಮಾಡ್ತಾನ್ರಿ ಅವ. ಏಯ್, ಯಾವನು ಅವನು ಭಿಕಾರಿ, ಬಿಡ ಅವನ ಒಳಗಡೆ. ಯಾರು ನಿಮ್ಮಪ್ಪ ಎಲ್ಲ ಬೆಪ್ಪ ಬಾಯಿಗೆ ಬಂದು ಹಾಗೆ ಬರುತ್ತಿರುವೆಯೋ? ಈ ಶ್ರೀಮಂತ ಶ್ರೀರಂಗನ ಹೆಸರು ಕೇಳಿದ್ರೆ ಇಡೀ ಊರಿಗೆ ಊರೇ ನಡುಗುತ್ತಿದೆ. ಅಂಥದ್ರಲ್ಲಿ
ಯಾವ್ದೋ ಮಾತನಾಡ್ತಿರುವೆಯೋ? ನಿನ್ನದು ಎದೆಬ್ಬಿಸಿ ಮಾತನಾಡದೆ ತಲೆ ತೆಗ್ಗಿಸಿ ಮಾತನಾಡಲು ನಾನೇನು ಏಡಿಯಲ್ಲ. ನೀನು ಎಂತವನು? ನಿನ್ನ ಮನೆಯಲ್ಲಿ ಎಂತೆಂತ ಕೃತ್ಯಗಳೇ ಜರುಗಿವೆ. ಎಷ್ಟೋ ಹೆಣ್ಣುಗಳ ಕಣ್ಣೀರಿಗೆ ಕಾರಣನಾಗಿರುವೆ. ನಿನ್ನ ಆಕ್ರಮಣದಿಂದ ಅದೆಷ್ಟೋ ಬಡವರ ಬೆನ್ನೆಲುಬನ್ನೇ ಮುರಿದಿರುವೆ ಎಂಬುದನ್ನು ಅರಿತುಕೊಂಡೆ ಎಲ್ಲಿಗೆ ಬಂದಿದ್ದೇನೆ. ಎಲ್ಲ ಶ್ರೀರಂಗರಾಯ, ಏಯ್ ಮುಸ್ತುಬಾಯಿ, ಆ ಗರ್ಭ ಶ್ರೀಮಂತನ ಎದುರಿಗೆ ನಿಂತು ಸಿಕ್ಕಂತೆ ನುಡಿವೆಯ. ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಕಲಿಯಲೇ. ನೀನವನು ಮಧ್ಯಸ್ಥಿಕೆ ವಹಿಸಲಿಕ್ಕೆ? ಮರ್ಯಾದೆ ಬೇಕಂತೆ. ಮರ್ಯಾದೆ ಎಂಬ 3 ಅಕ್ಷರದ ಪದದ ಅರ್ಥವೇ ಗೊತ್ತಿಲ್ಲದ ನಿಮ್ಮಂತ ನಾಚಿಗಳಿಗೆ ಮರ್ಯಾದೆ ಕೊಟ್ಟು ಮಾತನಾಡೋದು ಯಾವ ಕಾಲಕ್ಕೆ ಸಾಧ್ಯವಿಲ್ಲ. ಹುಚ್ಚರಂತೆ ಏಕೆ ಮಾತನಾಡುತ್ತೇವೆ? ಅನಾಗರಿಕ ನಾನಲ್ಲ. ನೀನು ಅನಾಗರಿಕ, ನಿಮ್ಮಪ್ಪ ಅನಾಗರಿಕ. ಏನಂದೆ? ನಾನು ಅನಾಗರಿಕನೇ. ನನ್ನ ಮನೆಗೆ ಪ್ರವೇಶಿಸಿ ನನಗೆ ಮನ ಬಂದಂತೆ ಮಾತನಾಡಿದರೆ ನಿನ್ನ ಮೂಳೆಯನ್ನು ಮುರಿಸಿಕೊಂಡು ಸ್ಮಶಾನ ಸೇರಬೇಕಾಗುತ್ತದೆ. ಮುಟ್ಟಾಳು. ಆ ಜಾಗೃತನದಿಂದ ಅಜ್ಞಾನಿಯಾಗಿ ಹಿರಿಯರಿಗೆ ಕಿರಿಯರಿಗೆ ಎಂಬುದನ್ನು ಅಪ್ಪಳಿಸಿದರೆ ಚಿತ್ರಹಿಂಸೆಯಲ್ಲಿ ಚಿತೆಯಲ್ಲಿ ತಜ್ಞವಾಗಿ ಹೋಗುವುದು ನಿನ್ನ ಧ್ಯೇಯ. ನಾನು ಯಾರೆಂಬುದು ನಿನಗೆ ಗೊತ್ತಿಲ್ಲವೇ? ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತದೆ ನೀನ್ಯಾರು, ಎಂತ ಮನುಷ್ಯ ಅಂತ. ನೀನು ಕಟುಕ, ಮೋಸಗಾರ.